quadratic equation, important application based bar word problems. Video number 4. Already 1, 2, 3 ಮಾಡಿದೀನಿ. ಇದು 4th ವಿಡಿಯೋ. ಓಕೆ, ಸೊ ಇವಾಗ ನಾವೇನ್ ಮಾಡೋಣ, ಕಾಸ್ಟ್ ಪ್ರೈಸ್ ಅಂಡ್ ಸೆಲ್ಲಿಂಗ್ ಪ್ರೈಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ನೋಡೋಣ. ಓಕೆ, ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ಲಿ ಓಕೆ ಕಾಸ್ಟ್ ಪ್ರೈಸ್ ಮತ್ತೆ ಸೆಲ್ಲಿಂಗ್ ಪ್ರೈಸ್ ಮೇಲೆ ಯಾವ ತರ ಪ್ರಾಬ್ಲಮ್ ಕೊಡ್ತಾರೆ ನೋಡೋಣ. ಓಕೆ, ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಎ ಡೀಲರ್ ಸೆಲ್ಸ್ ಆನ್ ಆರ್ಟಿಕಲ್ ಫಾರ್ ₹24. ಓಕೆ, ಸೆಲ್ ಮಾಡ್ತಾ ಇದ್ದಾನೆ ಅಂದ್ರೆ ನಥಿಂಗ್ ಬಟ್ ಇದೇನಿದು ಸೆಲ್ಲಿಂಗ್ ಪ್ರೈಸ್. ಸೊ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾರೆ, ಸೆಲ್ಲಿಂಗ್ ಪ್ರೈಸ್ ಬಂದ್ಬಿಟ್ಟು ₹24 ಅಂತ ಕೊಟ್ಟಿದ್ದಾರೆ. ಆಮೇಲೆ ಅಂಡ್ ಗೇನ್ಸ್ ಆಸ್ ಮಚ್ ಪರ್ಸೆಂಟ್ ಆಸ್ ದ ಕಾಸ್ಟ್ ಪ್ರೈಸ್. ಸೊ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ಗೇನ್ಸ್ ಕೊಟ್ಟಿದ್ದಾರೆ ಅಂದ್ರೆ ನಥಿಂಗ್ ಬಟ್ ಪ್ರಾಫಿಟ್ ಆಗಿದೆ. ಓಕೆ, ಪ್ರಾಫಿಟ್ ಆಸ್ ಮಚ್ ಪರ್ಸೆಂಟ್ ಆಸ್ ದ ಕಾಸ್ಟ್ ಪ್ರೈಸ್. ಸೊ ಕಾಸ್ಟ್ ಪ್ರೈಸ್ ಎಷ್ಟಿದೆನೋ ಅಷ್ಟೇ ಪ್ರಾಫಿಟ್ ಪರ್ಸೆಂಟ್ ಇದೆ ಅಂತ ಕೊಟ್ಟಿದ್ದಾನೆ. ಸೊ ಈಗ ನಾನೇನ್ ಮಾಡ್ತೀನಿ ಅಂದ್ರೆ ಲೆಟ್ ಕಾಸ್ಟ್ ಪ್ರೈಸ್ ಬಿ ಎಕ್ಸ್ ಅಂತ ತಗೊಂಡ್ರೆ ಅವಾಗ ಪ್ರಾಫಿಟ್ ಪರ್ಸೆಂಟ್ ಅಂದ್ರೆ ಗೇನ್ ಪರ್ಸೆಂಟ್ ಅಂದ್ರೆ ನಥಿಂಗ್ ಪ್ರಾಫಿಟ್ ಪರ್ಸೆಂಟ್. ಪ್ರಾಫಿಟ್ ಪರ್ಸೆಂಟ್ ಬಂದ್ಬಿಟ್ಟು ಅದು ಕೂಡ ಏನಾಗಿರುತ್ತೆ, ಅದು ಕೂಡ ಕಾಸ್ಟ್ ಪ್ರೈಸ್ ಎಕ್ಸ್ ಅಂದ್ರೆ ಪ್ರಾಫಿಟ್ ಪರ್ಸೆಂಟ್ ಕೂಡ ಎಕ್ಸ್, ಬಟ್ ನಾವೇನ್ ಬರಿಬೇಕು, ಎಕ್ಸ್ ಪರ್ಸೆಂಟೇಜ್ ಅಂತ ಬರಿಬೇಕು. ಓಕೆ, ಸೊ ಈಗ ಅವ್ರು ನಮ್ಗೆ ಏನ್ ಕೇಳ್ತಾ ಇದಾರೆ, ಫೈಂಡ್ ದ ಕಾಸ್ಟ್ ಪ್ರೈಸ್ ಆಫ್ ದ ಆರ್ಟಿಕಲ್ ಕೇಳ್ತಾ ಇದಾರೆ. ಓಕೆ, ಸೊ ಈಗ ನಾನೇನ್ ಮಾಡ್ತೀನಿ ನೋಡ್ರಿ, ಈಕ್ವೇಶನ್ ಸಿಂಪಲ್ ನೋಡ್ರಿ. ಈಗ ನಾನು ಸೆಲ್ಲಿಂಗ್ ಪ್ರೈಸ್ ನ ಏನಂತ ಬರಿಬಹುದು, ಓಕೆ ನಾನು ಒಂದು ಪ್ರಾಡಕ್ಟ್ ನ ತಗೊಂಡೆ, ಓಕೆ ಸ್ಟಾರ್ಟಿಂಗ್ ಅದನ್ನ ಏನಂತ ತಗೊಂತೀವಿ, ಕಾಸ್ಟ್ ಪ್ರೈಸ್. ಓಕೆ, ನಾನು ಯಾವ ರೇಟಿಗೆ ಬೈ ಮಾಡ್ತೀನಲ್ಲ ಅದು ಕಾಸ್ಟ್ ಪ್ರೈಸ್. ಓಕೆ, ಸೊ ಅದಕ್ಕೆ ಏನಾಗಿದೆ ಇಲ್ಲಿ, ಗೇನ್ ಆಗಿದೆ ಅಂದ್ರೆ ಪ್ರಾಫಿಟ್ ಆಗಿದೆ ಅಂದ್ರೆ ಸೊ ಪ್ಲಸ್ ಅಂತ ಬರಿತೀನಿ. ಓಕೆ, ಸೊ ಪ್ಲಸ್ ಅಂತಂದ್ರೆ ಓಕೆ ಗೇನ್ ಆಗಿದೆ ಪ್ಲಸ್. ಸೊ ಯಾದ್ಮೇಲೆ ಪ್ರಾಫಿಟ್ ಪರ್ಸೆಂಟ್. ಓಕೆ, ಸೊ ನನಗೆ ಪ್ರಾಫಿಟ್ ಪರ್ಸೆಂಟೇಜ್ ಕೊಟ್ಟಿರೋದ್ರಿಂದ ಪ್ರಾಫಿಟ್ ಪರ್ಸೆಂಟ್ ಆಫ್ ಯಾರ ಮೇಲೆ ಪ್ರಾಫಿಟ್ ಪರ್ಸೆಂಟ್ ಹಾಕ್ಬೇಕು ನಾನು, ಪ್ರಾಫಿಟ್ ಪರ್ಸೆಂಟ್ ನಥಿಂಗ್ ಬಟ್ ಕಾಸ್ಟ್ ಪ್ರೈಸ್ ಮೇಲೆ ಹಾಕ್ಬೇಕು. ಸೊ ಪ್ರಾಫಿಟ್ ಪರ್ಸೆಂಟ್ ಆಫ್ ಸಿಪಿ. ಓಕೆ, ಈ ಫಾರ್ಮುಲಾ ನೆನ್ಪಿಟ್ಕೊಳ್ರಿ. ಓಕೆ, ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ಜಸ್ಟ್ ಬ್ಯಾಟ್ ಹಾಕ್ರಿ. ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್, ಪ್ರಾಫಿಟ್ ಆದಾಗ ಏನು ಪ್ಲಸ್ ಪ್ರಾಫಿಟ್ ಪರ್ಸೆಂಟ್ ಆಫ್ ಸಿಪಿ. ಓಕೆ, ಸೊ ಅದೇ ಲಾಸ್ ಆಯ್ತು ಅನ್ಕೊಳ್ರಿ, ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್, ಲಾಸ್ ಆಗಿದೆ ಅಂದ್ರೆ ಮೈನಸ್ ಲಾಸ್ ಪರ್ಸೆಂಟ್ ಆಫ್, ಲಾಸ್ ಕೂಡ ಯಾರ ಮೇಲೆ ಆಗ್ತದೆ, ಸಿಪಿ ಮೇಲೆ ಆಗುತ್ತೆ. ಇದೊಂದು ಫಾರ್ಮುಲಾ. ಲಾಸ್ ಆದಾಗ ಈ ಫಾರ್ಮುಲಾ ಬರೀರಿ, ಪ್ರಾಫಿಟ್ ಆದಾಗ ಈ ಫಾರ್ಮುಲಾ ಬರೀರಿ. ಓಕೆ, ಸೊ ಇಲ್ಲಿ ಪ್ರಾಫಿಟ್ ಆಗಿದೆ, ನಾನು ಈ ಫಾರ್ಮುಲಾ ಬರಿತೀನಿ. ಓಕೆ, ಸೊ ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆ, ಈಗ ಸೆಲ್ಲಿಂಗ್ ಪ್ರೈಸ್ ಎಷ್ಟು, ₹24. ಕಾಸ್ಟ್ ಪ್ರೈಸ್ ಎಷ್ಟಿದೆ ನೋಡ್ರಿ, ಕಾಸ್ಟ್ ಪ್ರೈಸ್ ಎಕ್ಸ್ ಪ್ಲಸ್ ಪ್ರಾಫಿಟ್ ಪರ್ಸೆಂಟ್ ಎಷ್ಟಿದೆ, ಎಕ್ಸ್ ಪರ್ಸೆಂಟ್ ಇದೆ, ಎಕ್ಸ್ ಪರ್ಸೆಂಟ್ ಆಫ್ ಮತ್ತೆ ಕಾಸ್ಟ್ ಪ್ರೈಸ್ ಏನು, ಕಾಸ್ಟ್ ಪ್ರೈಸ್ ಬಂದ್ಬಿಟ್ಟು ಎಕ್ಸ್. ಈಗ ಏನಾಗುತ್ತೆ ನೋಡ್ರಿ, 24 ಇಸ್ ಈಕ್ವಲ್ ಟು ಎಕ್ಸ್. ಈಗ ನೀವೇ ನೋಡ್ರಿ, ಇಲ್ಲಿ ಎಕ್ಸ್ ಪರ್ಸೆಂಟ್ ಅಂದ್ರೆ ನಥಿಂಗ್ ಬಟ್ ಡಿವೈಡ್ ಬೈ 100. ಸೊ ಎಕ್ಸ್ ಪರ್ಸೆಂಟೇಜ್ ಅಂದ್ರೆ ಡಿವೈಡ್ ಬೈ 100 ಆಫ್ ಎಕ್ಸ್ ಆಗುತ್ತೆ. ಸೊ ನಿಮಗೆ ಸಿಂಪಲ್ ಆಗಿ ಆಫ್ ಅಂದ್ರೆ ನಥಿಂಗ್ ಬಟ್ ಏನಿಲ್ಲಿ ಇಂಟು ಎಕ್ಸ್. ಸೊ ಎರಡು ಬೇಸಿಕ್ ಗೊತ್ತಿರಲಿ, ಪರ್ಸೆಂಟೇಜ್ ಅಂದ್ರೆ ಡಿವೈಡ್ ಬೈ 100, ಆಫ್ ಅಂದ್ರೆ ನಥಿಂಗ್ ಬಟ್ ಇಂಟು. ಓಕೆ, ಈಗ ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂತ ಹೋಗೋಣ. 24 ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್, ಇಲ್ಲಿ ಏನಾಗುತ್ತೆ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್. ಓಕೆ, ಸೊ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 100 ಆಗುತ್ತೆ. ಇಲ್ಲಿ ಏನಿಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಈಗ ಎಲ್ಸಿಎಂ ತಗೊಳ್ಳೋಣ. 24 ಇಸ್ ಈಕ್ವಲ್ ಟು ಡಿನಾಮಿನೇಟರ್ 1 100 ಎಲ್ಸಿಎಂ ತಗೊಂಡ್ರೆ ಏನ್ ಬರುತ್ತೆ, 100 ಬರುತ್ತೆ. ಈಗ ನೀವೇನ್ ಮಾಡ್ರಿ, ಇದರಾಗಿರೋ ಫಸ್ಟ್ ನಂಬರ್ ತಗೊಳ್ರಿ. ಓಕೆ, ಅದನ್ನ 100 ಇಂದ ಮಲ್ಟಿಪ್ಲೈ ಮಾಡ್ರಿ. 100 ಇಂಟು ಎಕ್ಸ್ 100x ಆಯ್ತು ಪ್ಲಸ್ ಅದೇ ರೀತಿ ಸೆಕೆಂಡ್ ನಂಬರ್ ತಗೊಳ್ರಿ. ಓಕೆ, ಅದನ್ನ ಕೂಡ ಎಲ್ಸಿಎಂ 100 ಇಂದ ಮಲ್ಟಿಪ್ಲೈ ಮಾಡ್ರಿ. 100 ಕ್ಯಾನ್ಸಲ್ ಆಯ್ತು, ಏನಾಯ್ತು ಎಕ್ಸ್ ಸ್ಕ್ವೇರ್ ಆಯ್ತು. ಸೊ ಈ ಡಿವೈಡ್ ಬೈ 100 ಇರೋದು ಈ ಕಡೆ ಹೋದ್ರೆ ಏನಾಗುತ್ತೆ, 24 ಇಂಟು 100 ಇಸ್ ಈಕ್ವಲ್ ಟು 100x ಪ್ಲಸ್ ಎಕ್ಸ್ ಸ್ಕ್ವೇರ್ ಆಯ್ತು. ಇದನ್ನ ಉಲ್ಟಾ ಬರೆದ್ರೆ 100x ಪ್ಲಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 24 ಇಂಟು 100 ಆಗುತ್ತೆ. ಫಸ್ಟ್ ಎಕ್ಸ್ ಸ್ಕ್ವೇರ್ ಬರಿತೀನಿ, ಆಮೇಲೆ 100x ಬರಿತೀನಿ. ಓಕೆ, 24 ಇಂಟು 100 2400 ಆಗುತ್ತೆ. ಓಕೆ, ಇಲ್ಲಿ ಬರ್ದ್ಬಿಡ್ತೀನಿ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ತಗೊಳ್ಳೋಣ. ಈ ಪ್ಲಸ್ 2400 ಈ ಕಡೆ ಬಂದ್ರೆ ಮೈನಸ್ 2400 ಈಕ್ವಲ್ ಟು 0. ಇದು ನಥಿಂಗ್ ಬಟ್ ಏನಿದು
ಕ್ವಾಡ್ರಾಟಿಕ್ ಈಕ್ವೇಶನ್. ಓಕೆ, ಸೊ ನಾನೇನ್ ಮಾಡ್ತೀನಿ ಇವಾಗ ಇದನ್ನ. ಓಕೆ, ಸೊ ಈಗ ನನಗೆ ಕ್ವಾಡ್ರಾಟಿಕ್ ಈಕ್ವೇಶನ್ ಬಂತು. ಓಕೆ, ಇದನ್ನ ನೀವು ಫ್ಯಾಕ್ಟರೈಸೇಷನ್ ಮೆಥಡ್ ಇಂದ ಸಾಲ್ವ್ ಮಾಡಿದ್ರೆ, ನಿಮಗೆ ಏನ್ ಬರುತ್ತಂದ್ರೆ ಒಂದು ಎಕ್ಸ್ ಇಸ್ ಈಕ್ವಲ್ ಟು, ಓಕೆ, ನಿಮಗೆ 2400 ಇದೆ ಹೌದಾ, ಮೈನಸ್ 2400 ಅಂದ್ರೆ ನಥಿಂಗ್ ಬಟ್ 120 ಇಂಟು, ಓಕೆ, 120 ಇಂಟು 120 ಇಂಟು 20. ಓಕೆ, ಸೊ ಇಷ್ಟು ಬರುತ್ತೆ. ಸೊ ನಿಮಗೆ ಒಂದು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 120 ಬರುತ್ತೆ, ಇನ್ನೊಂದು ಎಕ್ಸ್ ಇಸ್ ಈಕ್ವಲ್ ಟು 20 ಬರುತ್ತೆ. ಓಕೆ, ಎರಡು ಬರುತ್ತೆ. ನಮಗೇನಂದ್ರೆ ಇದು ಎಕ್ಸ್ ಏನಂತ ತಗೊಂಡಿ ನಾವು, ಎಕ್ಸ್ ನಥಿಂಗ್ ಬಟ್ ಏನು, ಕಾಸ್ಟ್ ಪ್ರೈಸ್ ಅಂತ ತಗೊಂಡಿವಿ. ನೀವೇ ನೋಡ್ರಿ, ಪ್ರೈಸ್ ಯಾವಾಗಲೂ ನೆಗೆಟಿವ್ ಇರ್ತತಾ, ಪ್ರೈಸ್ ಏನಾದ್ರೂ ಮೈನಸ್ 100 rupees ಮೈನಸ್ 50 rupees ಇರಲ್ಲ. ಸೊ ನೀವೇನ್ ಬರ್ರಿ, ಸಿನ್ಸ್ ಪ್ರೈಸ್ ಕೆನಾಟ್ ಬಿ ನೆಗೆಟಿವ್, ಸೊ ನಾನು ಏನಂತ ತಗೋಬೇಕು, ಎಕ್ಸ್ ಇಸ್ ಈಕ್ವಲ್ ಟು 20ನೇ ತಗೋಬೇಕು. ಓಕೆ, ಸೊ ಇದನ್ನ ತಗೊಳಂಗಿಲ್ಲ, ಇದು ತಗೋಬೇಕು. ಸೊ ಕಾಸ್ಟ್ ಪ್ರೈಸ್ ಎಕ್ಸ್ ಅಂತ ತಗೊಂಡಿದೆ, ಕಾಸ್ಟ್ ಪ್ರೈಸ್ ಎಷ್ಟು, 20 ರೂಪಾಯಿ. ಸೊ ಅವ್ನು 20 ರೂಪಾಯಿಗೆ ಬೈ ಮಾಡಿ 24 rupeesಗೆ ಸೆಲ್ ಮಾಡಿದ್ದಾನೆ. ಓಕೆ, ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್. ಓಕೆ, ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ ಕ್ಯೂ ಆರ್ ಕೋಡ್ಗೆ ಪೇಮೆಂಟ್ ಮಾಡ್ರಿ. ಐದರ್ 100 rupees ಆದ್ರೂ ಮಾಡ್ರಿ, ಇಲ್ಲ 200, ಇಲ್ಲ 300, ಇಲ್ಲ 500, ಅಥವಾ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೇ ಮಾಡ್ರಿ. ನಾನು ಆಲ್ಮೋಸ್ಟ್ 1700 ವಿಡಿಯೋಸ್ ಮಾಡಿದ್ದೀನಿ. ಓಕೆ, ಬಹಳ ಎಫರ್ಟ್ಸ್ ಹಾಕಿದ್ದೀನಿ. ನಿಮಗೆ ನನ್ನ ಎಫರ್ಟ್ಸ್ ಇಷ್ಟ ಆದ್ರೆ, ನನ್ನ ಟೀಚಿಂಗ್ ಇಷ್ಟ ಆದ್ರೆ, ಓಕೆ, ನೀವು ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ಓಕೆ, ಇಷ್ಟೇ ಪೇ ಮಾಡಂತ ಹೇಳಲ್ಲ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪೇ ಮಾಡ್ರಿ. ಈ ಕ್ಯೂ ಆರ್ ಕೋಡ್ಗೆ ಪೇಮೆಂಟ್ ಮಾಡ್ರಿ. ಅದರಿಂದ ನನ್ನ ಚಾನಲ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಈ ತರ ವಿಡಿಯೋಸ್ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ. ಸೊ ದಟ್ ಬಹಳ ವಿಡಿಯೋಸ್ ಮಾಡಿದ್ರೆ ಬಹಳ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಕ್ಯೂ ಆರ್ ಕೋಡ್ಗೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ಸೆಕೆಂಡ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಎ ಡೀಲರ್ ಸೆಲ್ಸ್ ಅನ್ ಆರ್ಟಿಕಲ್ ಫಾರ್ ₹24. ಓಕೆ, ಸೊ ನಥಿಂಗ್ ಬಟ್ ಏನು, ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾರೆ ಎಷ್ಟು, 24 rupees ಅಂತ ಕೊಟ್ಟಿದ್ದಾರೆ. ಓಕೆ, ಅಂಡ್ ಲೂಸಸ್ ಆಸ್ ಮಚ್ ಪರ್ಸೆಂಟ್ ಆಸ್ ದ ಕಾಸ್ಟ್ ಪ್ರೈಸ್. ಸೊ ಅವ್ರು ಏನ್ ಕೊಟ್ಟಿದ್ದಾರೆ, ಇಲ್ಲಿ ಲಾಸ್ ಆಗಿದೆ. ಓಕೆ, ಎಷ್ಟು ಲಾಸ್ ಆಗಿದೆ ನೋಡ್ರಿ, ಲಾಸ್ ಪರ್ಸೆಂಟ್ ಬಂದ್ಬಿಟ್ಟು ಕಾಸ್ಟ್ ಪ್ರೈಸ್ ಎಷ್ಟಿದೆನೋ ಲಾಸ್ ಪರ್ಸೆಂಟೇಜ್ ಕೂಡ ಅಷ್ಟೇ ಇದೆ. ಸೊ ನಾನೇನ್ ಮಾಡ್ತೀನಿ ಅಂದ್ರೆ, ಫಸ್ಟ್ ಈ ಕಾಸ್ಟ್ ಪ್ರೈಸ್ ಗೊತ್ತಿಲ್ಲ, ಅದನ್ನ ಎಕ್ಸ್ ಅಂತ ತಗೋತೀನಿ. ಲೆಟ್ ಕಾಸ್ಟ್ ಪ್ರೈಸ್ ಬಿ ಎಕ್ಸ್ ಅಂತ ತಗೋತೀನಿ. ಓಕೆ, ಸೊ ಅವಾಗ ಲಾಸ್ ಪರ್ಸೆಂಟೇಜ್ ಏನಾಗುತ್ತೆ, ಅದು ಕೂಡ ಎಕ್ಸ್ ಆಗುತ್ತೆ. ಸೊ ಲಾಸ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು, ಅದು ಕೂಡ ಏನಾಗುತ್ತೆ, X% ಆಗುತ್ತೆ. ಓಕೆ, ಸೊ ಅಲ್ಲಿ ಕೊಟ್ಟಿರೋದೇನು, ಲೂಸಸ್ ಆಸ್ ಮಚ್ ಪರ್ಸೆಂಟ್ ಆಸ್ ದ ಕಾಸ್ಟ್ ಪ್ರೈಸ್. ಸೊ ಕಾಸ್ಟ್ ಪ್ರೈಸ್ ಎಷ್ಟಿರುತ್ತೋ ಅಷ್ಟು ಲಾಸ್ ಪರ್ಸೆಂಟೇಜ್ ಇರುತ್ತಂತೆ. ಸೊ ಇವಾಗ ಇದನ್ನ ಈಕ್ವೇಶನ್ ಯಾವ ತರ ಬರೀಬೇಕು ನೋಡ್ರಿ, ಸೆಲ್ಲಿಂಗ್ ಪ್ರೈಸ್. ಓಕೆ, ಸೊ ನಾನು ಒಂದು ಐಟಮ್ ನ ಕಾಸ್ಟ್ ಪ್ರೈಸ್ ತಗೊಂಡೆ ಅಂದ್ರೆ ಅದು ಕಾಸ್ಟ್ ಪ್ರೈಸ್. ನಾನು ಒಂದು ಐಟಮ್ ನ ಬೈ ಮಾಡಿದೆ ಸಮ್ ಅಮೌಂಟ್ ಗೆ, ಅದು ಕಾಸ್ಟ್ ಪ್ರೈಸ್. ಸೊ ಇವಾಗ ನನಗೆ ಏನಾಗಿದೆ, ಲಾಸ್ ಆಗಿದೆ ಅಂದ್ರೆ ನಥಿಂಗ್ ಬಟ್ ಮೈನಸ್. ಓಕೆ, ಸೊ ಲಾಸ್ ಆಗಿರೋದ್ರಿಂದ ನಾನೇನ್ ತಗೋಬೇಕು, ಲಾಸ್ ಪರ್ಸೆಂಟೇಜ್ ತಗೋಬೇಕು. ಓಕೆ, ಸೊ ಆ ಲಾಸ್ ಪರ್ಸೆಂಟ್ ಯಾರ ಮೇಲೆ ಆಗಿರುತ್ತೆ, ಕಾಸ್ಟ್ ಪ್ರೈಸ್ ಮೇಲೆ ಆಗಿರುತ್ತೆ, ಆಫ್ CP. ಓಕೆ, ಸೊ ಇದು ಫಾರ್ಮುಲಾ. ಓಕೆ, ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂದ್ರೆ ಈ ಫಾರ್ಮುಲಾ ಬ್ಯಾಟ್ ಹಾಕಿರ್ರಿ. ಸೊ ಲಾಸ್ ಅಂತ ಬಂದ ತಕ್ಷಣ ಈ ತರ ಮಾಡ್ರಿ. ಓಕೆ, ಸೊ ಸೆಲ್ಲಿಂಗ್ ಪ್ರೈಸ್ ಎಷ್ಟು, 24, ಕಾಸ್ಟ್ ಪ್ರೈಸ್ ಏನು, ಎಕ್ಸ್, ಮೈನಸ್ ಲಾಸ್ ಪರ್ಸೆಂಟ್ ಏನಿದೆ ನೋಡ್ರಿ, X% ಇದೆ, X% ಆಫ್ CP ಏನು, ಕಾಸ್ಟ್ ಪ್ರೈಸ್ ನಥಿಂಗ್ ಬಟ್ ಎಕ್ಸ್. ಸೊ ಇವಾಗ ಏನಾಗುತ್ತೆ, 24 ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎಕ್ಸ್. ಓಕೆ, ಪರ್ಸೆಂಟೇಜ್ ಅಂದ್ರೆ ನಾವೇನಂತ ತಗೋಬೇಕು, ಡಿವೈಡ್ ಬೈ 100 ಅಂತ ತಗೋಬೇಕು. ಓಕೆ, ಆಫ್ ಅಂದ್ರೆ ನಥಿಂಗ್ ಬಟ್ ಇಂಟು ಎಕ್ಸ್. ಸೊ ಏನಾಯ್ತು, 24 ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್, ಓಕೆ, ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ, X² ಆಗುತ್ತೆ, ಡಿವೈಡೆಡ್ ಬೈ 100. ಇಲ್ಲಿ ಏನಿಲ್ಲ ಅಂದ್ರೆ 1. ಓಕೆ, ಸೊ ಈಗ ಏನ್ ಮಾಡ್ರಿ, LCM ತಗೊಳೋದ್ ನೋಡ್ರಿ. ಈಗ ಡಿನಾಮಿನೇಟರ್ 1 100 LCM ತಗೊಂಡ್ರೆ ಏನ್ ಬರುತ್ತೆ, 100 ಬರುತ್ತೆ. ಸೊ ಈಗ ನೀವೇನ್ ಮಾಡ್ರಿ, ಇದ್ರಾಗಿರೋ ಫಸ್ಟ್ ನಂಬರ್ ತಗೊಳ್ರಿ,
ಅದನ್ನ LCM ಇಂದ ಮಲ್ಟಿಪ್ಲೈ ಮಾಡ್ರಿ. x ಇಂಟು 100 ಏನಾಯ್ತು 100x ಆಯ್ತು. ಓಕೆ, ಆಮೇಲೆ ಇಲ್ಲಿ ಮೈನಸ್ ಐತೆ, ಮೈನಸ್ ಬರಿತೀನಿ. ಆಮೇಲೆ ಸೆಕೆಂಡ್ ನಂಬರ್ ತಗೊಳ್ರಿ, ಅದನ್ನ ಕೂಡ LCM ಇಂದ ಮಲ್ಟಿಪ್ಲೈ ಮಾಡ್ರಿ. ಅವಾಗ 100 ಕ್ಯಾನ್ಸಲ್ ಆಗಿ x² ಉಳಿತು. ಓಕೆ, ಸೊ ನಾನೇನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಈಗ ಏನಾಗುತ್ತೆ ನೋಡ್ರಿ, ಈ ಡಿವೈಡರ್ ಹಾಕೊಂಡು ಹೋದ್ರೆ ಇಂಟು ಆಗುತ್ತೆ. 2400 ಇಸ್ ಈಕ್ವಲ್ ಟು 100x ಮೈನಸ್ x². ಇದನ್ನ ಉಲ್ಟಾ ಬರೆದ್ರೆ 100x ಮೈನಸ್ x² ಇಸ್ ಈಕ್ವಲ್ ಟು 2400. ಓಕೆ, ಸೊ ಈ ಮೈನಸ್ x² ಫಸ್ಟ್ ಬರಿತೀನಿ, ಆಮೇಲೆ x ಇರೋದು ಬರಿತೀನಿ, ಆಮೇಲೆ ಪ್ಲಸ್ 2400 ಈ ಕಡೆ ಹೋದ್ರೆ ಮೈನಸ್ 2400 ಈಕ್ವಲ್ ಟು 0. ಸೊ ಇಲ್ಲಿ ಏನಿದೆ, ಇಲ್ಲಿ ಮೈನಸ್ ಇದೆ. ಸೊ ನಮಗೆ x² ಏನಿದು ಮೈನಸ್ ಇರಬಾರ್ದು. ಸೊ ನಾನು ಅದಕ್ಕೆ ಏನ್ ಮಾಡ್ತೀನಿ, ಮಲ್ಟಿಪ್ಲೈ ದ ಹೋಲ್ ಈಕ್ವೇಶನ್ ಬೈ ಮೈನಸ್ ಮಾಡ್ತೀನಿ. ಅವಾಗ ಏನಾಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ x² ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ ಮೈನಸ್ ಆಗುತ್ತೆ, ಆಮೇಲೆ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ. ಓಕೆ, ಇದು ಬಂದ್ಬಿಟ್ಟು ಕ್ವಾಡ್ರಾಟಿಕ್ ಈಕ್ವೇಶನ್. ಸೊ ಕ್ವಾಡ್ರಾಟಿಕ್ ಈಕ್ವೇಶನ್ ಬಂದ್ರೆ ಏನ್ ಮಾಡ್ಬೇಕು, ಇದನ್ನ ಫ್ಯಾಕ್ಟರೈಸೇಷನ್ ಇಂದ ಸಾಲ್ವ್ ಮಾಡಬೇಕು. ಓಕೆ, ಸೊ ಫ್ಯಾಕ್ಟರೈಸೇಷನ್ ಇಂದ ಸಾಲ್ವ್ ಮಾಡಿದ್ರೆ ನಿಮಗೆ ಏನ್ ಬರುತ್ತೆ ಅಂತಂದ್ರೆ, ಓಕೆ, ಸೊ ಎಕ್ಸ್ ಬಂದ್ಬಿಟ್ಟು ಏನ್ ಬರುತ್ತೆ, ಓಕೆ, ಐದರ್ ನಿಮಗೆ ಮೈನಸ್ 120, ಓಕೆ, ಆರ್ ಎಕ್ಸ್ ಈಕ್ವಲ್ ಟು 20 ಬರುತ್ತೆ. ಓಕೆ, ಸೊ ಎಕ್ಸ್ ಈಕ್ವಲ್ ಟು ನಿಮಗೆ ಸಾರಿ, ನಿಮಗೆ ಎಕ್ಸ್, ಓಕೆ, ಒಂದು ರ್ಯಾಂಡಮ್ ಆಗಿ ಬರಿತೀನಿ ನಾನು. ಓಕೆ, ಇದು ಎಕ್ಸಾಕ್ಟ್ ಆನ್ಸರ್ ಅಲ್ಲ. ಸೊ ಫ್ಯಾಕ್ಟರೈಸೇಷನ್ ಮಾಡಿದ್ರೆ ನಿಮಗೆ ಎಕ್ಸಾಂಪಲ್ ಬಂತ ಅನ್ಕೊಳ್ರಿ, ಎಕ್ಸ್ ವ್ಯಾಲ್ಯೂ ಒಂದು 100, ಇನ್ನೊಂದು ಬಂದ್ಬಿಟ್ಟು ನಿಮಗೆ, ಸೊ ಒಂದು ಎಕ್ಸ್ ವ್ಯಾಲ್ಯೂ ಒಂದು ನಿಮಗೆ ಒಂದು 80 ಬಂತು, ಇನ್ನೊಂದು ಬಂದ್ಬಿಟ್ಟು ಮೈನಸ್ 40 ಬಂತ ಅನ್ಕೊಳ್ರಿ. ಓಕೆ, ಸೊ ಎಕ್ಸ್ ನ ಏನಂತ ತಗೊಂಡಿವಿ ನಾವು, ಕಾಸ್ಟ್ ಪ್ರೈಸ್ ಅಂತ ತಗೊಂಡಿವಿ. ಸೊ ಕಾಸ್ಟ್ ಪ್ರೈಸ್ ಯಾವಾಗಲೂ ನೆಗೆಟಿವ್ ಇರಲ್ಲ, ಹೌದಾ, ಮೈನಸ್ 30 ರುಪೀಸ್, ಮೈನಸ್ 40 ರುಪೀಸ್ ಆ ತರ ಇರಲ್ಲ. ಸೊ ಇದಂತೂ ತಗೊಳಂಗಿಲ್ಲ, ಇದೇ ತಗೋಬೇಕು. ಸೊ ಕಾಸ್ಟ್ ಪ್ರೈಸ್ ಇಸ್ ಈಕ್ವಲ್ ಟು ಎಕ್ಸ್ ಇಸ್ ಈಕ್ವಲ್ ಟು ರುಪೀಸ್ 80 ಆಗುತ್ತೆ. ಓಕೆ, ಸೊ ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್. ನೀವು ಈ ತರ ನೀವು ಸಾಲ್ವ್ ಮಾಡ್ಬೇಕು. ಓಕೆನಾ, ನಿಮಗೆ ನನ್ ಟೀಚಿಂಗ್ ಇಷ್ಟ ಆದ್ರೆ ಈ QR ಕೋಡ್ಗೆ ಪೇಮೆಂಟ್ ಮಾಡ್ರಿ. ಐದರ್ 100 ರುಪೀಸ್ ಆದ್ರೂ ಮಾಡ್ರಿ, ಇಲ್ಲ 200, ಇಲ್ಲ 300, ಇಲ್ಲ 500, ಅಥವಾ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೇ ಮಾಡ್ರಿ. ನಾನು ಆಲ್ಮೋಸ್ಟ್ 1700 ವಿಡಿಯೋಸ್ ಮಾಡಿದ್ದೀನಿ. ಓಕೆ, ಬಹಳ ಎಫರ್ಟ್ಸ್ ಹಾಕಿದ್ದೀನಿ. ನಿಮಗೆ ನನ್ನ ಎಫರ್ಟ್ಸ್ ಇಷ್ಟ ಆದ್ರೆ, ನನ್ನ ಟೀಚಿಂಗ್ ಇಷ್ಟ ಆದ್ರೆ, ಓಕೆ, ನೀವು ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ಓಕೆ, ಇಷ್ಟೇ ಪೇ ಮಾಡಂತ ಹೇಳಲ್ಲ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪೇ ಮಾಡ್ರಿ. ಈ QR ಕೋಡ್ಗೆ ಪೇಮೆಂಟ್ ಮಾಡ್ರಿ. ಅದರಿಂದ ನನ್ನ ಚಾನಲ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಈ ತರ ವಿಡಿಯೋಸ್ ಮಾಡೋದು ಹೆಲ್ಪ್ ಆಗುತ್ತೆ. ಸೊ ದಟ್ ಬಹಳ ವಿಡಿಯೋಸ್ ಮಾಡಿದ್ರೆ ಬಹಳ ಸ್ಟೂಡೆಂಟ್ಸ್ ಗೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ QR ಕೋಡ್ಗೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ಕಾಸ್ಟ್ ಆಫ್ ಬುಕ್ಸ್ ಫಾರ್ ಆರ್ಟಿಕಲ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್. ಓಕೆ, ಈ ತರ ಪ್ರಾಬ್ಲಮ್ಸ್ ಬಂದಾಗ ಯಾವ ತರ ಮಾಡ್ಬೇಕು ನೋಡ್ರಿ. ಓಕೆ, ಇದು ಬಹಳ ಇಂಪಾರ್ಟೆಂಟ್ ಪ್ರಾಬ್ಲಮ್, ಬಹಳ ಸರಿ ಕೇಳಿದ್ದಾರೆ. ಸೊ ಇದನ್ನ ನೀವು ಫೋಕಸ್ ಮಾಡ್ರಿ. ಓಕೆ, ಸೊ ಮೇ ಬಿ ಈ ಟೈಪ್ ಕ್ವಶನ್ ಬಂದ್ರೆ ಬರ್ಬೋದು. ಸೊ ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್. ಓಕೆ, ಸೊ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ಎ ಸ್ಟೂಡೆಂಟ್ ಬಾಟ್ ಸಮ್ ಬುಕ್ಸ್ ಫಾರ್ ₹60. ಓಕೆ, ಸೊ ಅವ್ನು ಎಷ್ಟು ಬುಕ್ಸ್ ತಂದಿದಾನೋ ಗೊತ್ತಿಲ್ಲ, ಬಟ್ ಅವ್ನು 60 ರೂಪಾಯಿಗೆ ಎಷ್ಟೋ ಬುಕ್ಸ್ ತಗೊಂಡ್ ಬಂದಿದ್ದಾನೆ. ಸೊ ನಾನೇನ್ ಮಾಡ್ತೀನಿ, ಓಕೆ, ಲೆಟ್ ದ ನಂಬರ್ ಆಫ್ ಬುಕ್ಸ್ ಬಾಟ್ ಬೈ ಸ್ಟೂಡೆಂಟ್ ಬಂದ್ಬಿಟ್ಟು ಎಕ್ಸ್ ಅಂತ ತಗೊಳೋಣ. ಓಕೆ, ಈಗ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಅಲ್ಲಿ ಫಾರ್ ₹60 ಅಂದ್ರೆ ಟೋಟಲ್ ಕಾಸ್ಟ್ ಕೊಟ್ಟಿದ್ದಾನೆ. ಟೋಟಲ್ ಕಾಸ್ಟ್ ಆಫ್ ಆಲ್ ಬುಕ್ಸ್, ಎಲ್ಲ ಎಷ್ಟು ಬುಕ್ಸ್ ತಗೊಂಡಿದ್ದಾನೋ ಗೊತ್ತಿಲ್ಲ, ಎಲ್ಲ ಬುಕ್ಸ್ ಎಲ್ಲ ಟೋಟಲ್ ಮಾಡಿದ್ರೆ ಎಷ್ಟು ರುಪೀಸ್ ಬಂತು, 60 ರುಪೀಸ್ ಬಂದಿದೆ. ಓಕೆ, ಈಗ ಅವ್ರೇನ್ ಕೊಟ್ಟಿದ್ದಾರೆ, ಆಡಿ ಬಾಟ್ 5 more ಬುಕ್ಸ್ ಫಾರ್ ದ ಸೇಮ್ ಅಮೌಂಟ್. ಓಕೆ, ಸೊ ಈಗ ಅವ್ರೇನ್ ಕೊಟ್ಟಿದ್ದಾರೆ, ಅವನೇನಾದ್ರು, ಓಕೆ, ಆಡಿ ಬಾಟ್ 5 more ಬುಕ್ಸ್. ಮೊದ್ಲು ಎಷ್ಟು ತಗೊಂಬಂದಿದ ಅಂತ ಅನ್ಕೊಂಡಿದ್ವಿ, ಎಷ್ಟು ಬುಕ್ಸ್ ಎಕ್ಸ್ ಅಂತ ಅನ್ಕೊಂಡಿದ್ವಿ. ಈಗ 5 more ಬುಕ್ಸ್ ತಗೊಂಡ್ ಬಂತಿದ್ರೆ ಅಂದ್ರೆ ನಾನಿವಾಗ ಎಕ್ಸ್ ಬುಕ್ಸ್ ತಗೊಂಡಿದ್ದೆ.
ಓಕೆ, ಈಗ 5 ಜಾಸ್ತಿ ಬುಕ್ಸ್ ತಗೊಂಡ್ರೆ ಅವಾಗ ಏನಾಗುತ್ತೆ, ಎಕ್ಸ್ ಪ್ಲಸ್ 5 ಆಗುತ್ತೆ. ಸೊ ಅವಾಗ ಏನ್ ಬರುತ್ತೆ, ಇಲ್ಲಿ ಬರಿತೀನಿ, ಹ್ಯಾಡ್ ಈ ಬಾಟ್ 5 ಬುಕ್ಸ್ ಮೋರ್ ಅಂದ್ರೆ ಅವಾಗ ಏನಾಗುತ್ತೆ, ನಂಬರ್ ಆಫ್ ಬುಕ್ಸ್ ಏನಾಗುತ್ತೆ, ನಂಬರ್ ಆಫ್ ಬುಕ್ಸ್ ಬಂದ್ಬಿಟ್ಟು ಎಷ್ಟಾಗ್ತಾ ಇತ್ತು, ಎಕ್ಸ್ ಅಂತ ತಗೊಂಡಿದ್ದೆ, ಈಗ 5 ಜಾಸ್ತಿ ಬುಕ್ಸ್ ತಗೊಂಡ್ರೆ ಏನಾಗುತ್ತೆ, ಎಕ್ಸ್ ಪ್ಲಸ್ 5 ಆಗುತ್ತೆ. ಓಕೆ, ಆಮೇಲೆ ಅವ್ರು ಏನ್ ಕೊಟ್ಟಿದ್ದಾರೆ, ಫಾರ್ ದ ಸೇಮ್ ಅಮೌಂಟ್, ಅದೇ ಟೋಟಲ್ ಅಮೌಂಟ್ 60, ಅದಂತೂ ಸೇಮ್ ಇದೆ. ಟೋಟಲ್ ಕಾಸ್ಟ್ ಆಫ್ ಆಲ್ ಬುಕ್ಸ್, ಆಲ್ ಬುಕ್ಸ್ ಅದು ಸೇಮ್ ಇದೆ. ಎಷ್ಟಿದೆ, 60 ರೂಪೀಸ್ ಇದೆ. ಈಗ ಅವನೇನ್ ಕೊಟ್ಟಿದ್ದಾನೆ, ಈಚ್ ಬುಕ್ ಕುಡ್ ಹ್ಯಾವ್ ಕಾಸ್ಟ್ ₹1 ಲೆಸ್. ಅವನೇನಾದ್ರೂ 5 ಬುಕ್ ಜಾಸ್ತಿ ತಗೊಂಡಿದ್ರೆ ಈಚ್ ಬುಕ್ ಅಂದ್ರೆ ಒಂದೊಂದು ಬುಕ್ಕಿಗೆ ಓಕೆ ₹1 ಕಡಿಮೆ ಆಗ್ತಾ ಇತ್ತಂತೆ. ಒಂದೊಂದು ಬುಕ್ಕಿಗೆ ಎಷ್ಟು ರುಪೀಸು, ₹1 ಕಡಿಮೆ ಆಗ್ತಾ ಇತ್ತು. ಸೊ ಈಗ ನನಗೆ ಒಂದು ಕಾಸ್ಟ್ ಆಫ್ ಈಚ್ ಬುಕ್ ಕಂಡಿಡ್ಬೇಕು. ಓಕೆ, ಈ ಸಿಚುವೇಶನ್ ಕಾಸ್ಟ್ ಆಫ್ ಈಚ್ ಬುಕ್, ಈ ಸಿಚುವೇಶನ್ ಕಾಸ್ಟ್ ಆಫ್ ಈಚ್ ಬುಕ್. ಓಕೆ, ಸೊ ನಿಮಗೆ ಒಂದು ಬೇಸಿಕ್ ಗೊತ್ತಿರ್ಲಿ, ನೀವೇ ನೋಡ್ರಿ. ಓಕೆ, ಅನ್ಕೊಳ್ಳೋಣ, ಈಗ ನಾನು 2 ಪೆನ್ನು ಓಕೆ ₹20 ತಗೊಂಡೆ. 2 ಪೆನ್ ₹20 ಅಂದ್ರೆ ಒಂದು ಪೆನ್ನಿಗೆ ಎಷ್ಟಾಯ್ತು ಹೇಳ್ರಿ, 2 ಪೆನ್ ₹20 ಅಂದ್ರೆ ಒಂದು ಪೆನ್ ಹಿಂಗೆ ₹10 ಅಂತ ಗೊತ್ತು. ಯಾವ ತರ ಕಂಡಿಡಿದ್ವಿ, ನೀವೇ ನೋಡ್ರಿ. ಕಾಸ್ಟ್ ಆಫ್ ಎಷ್ಟು ಪೆನ್ನು, 1 ಪೆನ್ ಬಂದ್ಬಿಟ್ಟು ಓಕೆ ಹೆಂಗ್ ಕಂಡಿಡಿದ್ವಿ ನಾವು, ಕಾಸ್ಟ್ ಆಫ್ 1 ಪೆನ್ನಿಗೆ ₹10 ಹೆಂಗ್ ಕಂಡಿಡಿದ್ವಿ ಅಂದ್ರೆ, ಸೊ 2 ಪೆನ್ನಿಗೆ ಎಷ್ಟು ಕೊಟ್ಟಿದ್ದಾನೆ, ₹20. ಸೊ ಇದು ಬಂದು ಟೋಟಲ್ ಕಾಸ್ಟ್, ಟೋಟಲ್ ಕಾಸ್ಟ್ ಓಕೆ, ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ಓಕೆ. ಸೊ ಇದೇನಿದು, ಎಷ್ಟು ಪೆನ್ನು, 2 ಪೆನ್ ಡಿವೈಡೆಡ್ ಬೈ ನಂಬರ್ ಆಫ್ ಪೆನ್. ಸೊ ಬೇಕಿದ್ರೆ ಚೆಕ್ ಮಾಡಿ, ಇದು ಬಂದು ಏನಿದು ಟೋಟಲ್ ಕಾಸ್ಟ್. ಟೋಟಲ್ ಕಾಸ್ಟ್ ಎಷ್ಟು, ₹20. ಎಷ್ಟು ಪೆನ್ ತಗೊಂಡಿದ್ದ, 2 ಪೆನ್ ತಗೊಂಡಿದ್ದ. ಸೊ ನಂಬರ್ ಆಫ್ ಪೆನ್ 2. ಸೊ ಈಗ ಕ್ಯಾನ್ಸಲ್ ಮಾಡಿದ್ರೆ 2 1s 2 10s. ಸೊ ಕಾಸ್ಟ್ ಆಫ್ 1 ಪೆನ್ ಬಂದ್ಬಿಟ್ಟು ₹10 ಆಯ್ತು. ಸೊ ಈಗ ನೀವೇನಾದ್ರೂ ಕಾಸ್ಟ್ ಆಫ್ 1 ಬುಕ್ ಕಂಡುಹಿಡಿಬೇಕಂದ್ರೆ ಏನ್ ಮಾಡ್ಬೇಕು, ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ನಂಬರ್ ಆಫ್ ಬುಕ್ಸ್, ಸಿಂಪಲ್. ಓಕೆ, ಸೊ ಇಲ್ಲಿ ನೀವು ಪೆನ್ ಬದಲು ಬುಕ್ಸ್ ಹಾಕಿದ್ರೆ ಕಾಸ್ಟ್ ಆಫ್ 1 ಬುಕ್ ಬಂದ್ಬಿಟ್ಟು ಏನಾಗುತ್ತೆ, ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ನಂಬರ್ ಆಫ್ ಬುಕ್ಸ್ ಅಂತ ಬರ್ದ್ಬಿಟ್ರೆ ಆಯ್ತು. ಈ ಫಾರ್ಮುಲಾ ಗೊತ್ತಿರ್ಬೇಕು. ಸೊ ಸಿಂಪಲ್ ಆಗಿ ಏನು, ಕಾಸ್ಟ್ ಆಫ್ 1 ಬುಕ್ ಬಂದ್ಬಿಟ್ಟು ಸೊ ಏನಿರುತ್ತೆ, ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ನಂಬರ್ ಆಫ್ ಬುಕ್ಸ್. ಓಕೆ, ಸೊ ಈ ಫಾರ್ಮುಲಾ ನೆನ್ಪಿಟ್ಕೊಂಡ್ಬಿಡ್ರಿ. ಓಕೆ, ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಈ ತರ ನೆನ್ಪಿಟ್ಕೊಳ್ರಿ. ಸೊ ಅವಾಗ ಏನಾಗುತ್ತೆ ಹೇಳ್ರಿ, ಕಾಸ್ಟ್ ಆಫ್ ಈಚ್ ಬುಕ್, ಈ ಸಿಚುವೇಶನ್ ಅಲ್ಲಿ ಏನಾಗುತ್ತೆ, ಟೋಟಲ್ ಕಾಸ್ಟ್ ಬೈ ನಾವೇನ್ ಬರೀಬೇಕು, ಇಲ್ಲಿ ಬರ್ದಿರ್ತೀವಿ ನೋಡ್ರಿ, ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ಏನು, ನಂಬರ್ ಆಫ್ ಬುಕ್ಸ್. ಸೊ ಇದು ಫಾರ್ಮುಲಾ ಹೌದಾ, ಕಾಸ್ಟ್ ಆಫ್ 1 ಬುಕ್ಕಿಗೆ ಫಾರ್ಮುಲಾ ಏನು, ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ನಂಬರ್ ಆಫ್ ಬುಕ್ಸ್. ಟೋಟಲ್ ಕಾಸ್ಟ್ ಎಷ್ಟಿದೆ ನೋಡ್ರಿ, ಇಲ್ಲಿ ಟೋಟಲ್ ಕಾಸ್ಟ್ ₹60 ಇದೆ. ಓಕೆ, ಆಮೇಲೆ ನಂಬರ್ ಆಫ್ ಬುಕ್ಸ್ ಏನಿದೆ ನೋಡ್ರಿ, ನಂಬರ್ ಆಫ್ ಬುಕ್ಸ್ ಏನಂತ ನೋಡಿವಿ, ಎಕ್ಸ್ ಅಂತ ನೋಡಿವಿ. ಇದೇನಾಯ್ತು, ಇದು 60/x. ಇದು ಈಕ್ವೇಶನ್ 1. ಓಕೆ, ಇಲ್ಲಿ ಕೂಡ ಈ ಸಿಚುವೇಶನ್ 5 ಬುಕ್ ಜಾಸ್ತಿ ತಗೊಂಡಲ್ಲ, ಆ ಸಿಚುವೇಶನ್ ಕಂಡಿಡಿಯೋಣ, ಕಾಸ್ಟ್ ಆಫ್ ಈಚ್ ಬುಕ್. ಸೊ ಇಲ್ಲೇನಾಗುತ್ತೆ, 60 ಟೋಟಲ್ ಕಾಸ್ಟ್ ಅಂತ ಅದೇ ಇದೆ. ಟೋಟಲ್ ಕಾಸ್ಟ್ ಎಷ್ಟಿದೆ, 60 ಇದೆ, ಡಿವೈಡೆಡ್ ಬೈ ಓಕೆ ಇಲ್ಲಿ ನಂಬರ್ ಆಫ್ ಬುಕ್ಸ್ ಏನಿದೆ, ಎಕ್ಸ್ ಪ್ಲಸ್ 5 ಇದೆ. ಇದು ಈಕ್ವೇಶನ್ 2. ಓಕೆ, ಸೊ ಈಗ ನಾನೇನ್ ಮಾಡ್ತೀನಿ, ಇದನ್ನ ಅರೇಂಜ್ ಮಾಡ್ಬಿಡ್ತೀನಿ. ಇದಿಷ್ಟು ನೀವು ಲೆಕ್ಕ ಹಾಕ್ರಿ. ಓಕೆ, ಅವನೇನ್ ಕೊಡಿದಾನೆ, ಈಗ ಕಾಸ್ಟ್ ಆಫ್ ಈಚ್ ಬುಕ್ ಕೇಸ್ 1 ಅಲ್ಲಿ ಮತ್ತೆ ಕೇಸ್ 2 ಅಲ್ಲಿ ಯಾರು ಕಡಿಮೆ ಇದೆ, ಇವನು ಕಾಸ್ಟ್ ಆಫ್ ಈಚ್ ಬುಕ್ ಏನಿದೆ, ಈಗ ಎಕ್ಸಾಂಪಲ್ ಏನಂದ್ರೆ ಇವನು 5 ಬುಕ್ ಜಾಸ್ತಿ ತಗೊಂಡ್ರೆ ಇವನಿಗೆ ಒಂದೊಂದು ಬುಕ್ಕಿಗೆ ಎಷ್ಟು ರೂಪಾಯಿ ಕಡಿಮೆ ಆಗಿದೆ, ₹1 ಕಡಿಮೆ ಆಗಿದೆ. ಸಪೋಸ್ ಅಂದ್ರೆ ಅರ್ಥ ಏನಂದ್ರೆ ಓಕೆ ಇಲ್ಲಿ ಕಾಸ್ಟ್ ಆಫ್ 1 ಬುಕ್ ₹20 ಇದ್ರೆ ಇಲ್ಲಿ ಎಷ್ಟಿರುತ್ತೆ, ₹19 ಇರುತ್ತೆ. ಸೊ ಇವ್ರಿಬ್ಬರನ್ನ ಸಬ್ಟ್ರಾಕ್ಟ್ ಮಾಡಿ ಎಷ್ಟು ಬರಬೇಕು, 1 ಬರಬೇಕು. ಸೊ ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ
ಈ ಕಾಸ್ಟ್ ಆಫ್ ಈಚ್ ಬುಕ್ ಇದನ್ನ ಇದ್ರಲ್ಲಿ ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬರ್ಬೇಕು ನನಗೆ 1. ಹೌದಾ ಇಲ್ಲ? ಯಾಕಂದ್ರೆ ಅವ್ನು ಏನ್ ಹೇಳಿದಲ್ಲಿ 5 ಬುಕ್ ಜಾಸ್ತಿ ತಗೊಂಡ್ರೆ ಕಾಸ್ಟ್ ಆಫ್ ಈಚ್ ಬುಕ್ ಬಂದ್ಬಿಟ್ಟು 1 ರೂಪಾಯಿ ಕಡಿಮೆ ಆಗುತ್ತಂದ. ಅಂದ್ರೆ ಇಲ್ಲಿ 20 ರೂಪಾಯಿ ಇದ್ರೆ ಇಲ್ಲಿ ಎಷ್ಟಿರ್ಬೇಕು 19 ರೂಪಾಯಿ. ಸೊ ಇವ್ರಿಬ್ಬರನ್ನ ಮೈನಸ್ ಮಾಡಿದ್ರೆ ಎಷ್ಟು ಬರ್ಬೇಕು 1 ಬರ್ಬೇಕು. ಓಕೆ, ಅದೇ ಇಲ್ಲಿ 50 ರೂಪಾಯಿ ಇತ್ತು ಅನ್ಕೊಳ್ರಿ, ಇಲ್ಲಿ 49 ರೂಪಾಯಿ ಇರ್ತತೆ, 1 ರೂಪಾಯಿ ಕಡಿಮೆ ಇರುತ್ತೆ. ಇವ್ರಿಬ್ಬರ ಸಬ್ಟ್ರಾಕ್ಟ್ ಮಾಡಿದ್ರೆ 1 ಬರುತ್ತೆ. ಸೊ ಅದಕ್ಕೋಸ್ಕರ ನೀವು 60/x ಮೈನಸ್ 60/x ಪ್ಲಸ್ 5 ಅಂದ್ರೆ ಇದ್ರಾಗಿರೋ ಕಾಸ್ಟ್ ಆಫ್ ಈಚ್ ಬುಕ್ ಮೈನಸ್ ಕಾಸ್ಟ್ ಆಫ್ ಈಚ್ ಬುಕ್ ಇನ್ ಸೆಕೆಂಡ್ ಕೇಸ್. ಓಕೆ, ಸೊ ನಿಮ್ಗೆ ಈಸಿಯಾಗಿ ಬರೆದ್ಬಿಡ್ತೀನಿ. ಸೊ ಈಸಿ ಆಗ್ಬಿಡುತ್ತೆ ನಿಮಗೆ. ಕಾಸ್ಟ್ ಆಫ್ ಈಚ್ ಬುಕ್ ಇನ್ ಕೇಸ್ 1 ಮೈನಸ್ ಕಾಸ್ಟ್ ಆಫ್ ಈಚ್ ಬುಕ್ ಇನ್ ಕೇಸ್ 2. ಓಕೆ, ಇವರಿಬ್ಬರ ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು 1 ರೂಪಾಯಿ ಬರ್ಬೇಕು. ಯಾಕಂದ್ರೆ ಫಸ್ಟ್ ಕೇಸಲ್ಲಿ 20 ರೂಪಾಯಿ ಇದ್ರೆ ಸೆಕೆಂಡ್ ಕೇಸಲ್ಲಿ ಏನೋ 5 ಬುಕ್ ಜಾಸ್ತಿ ತಗೊಂಡು ಹೋದ್ರೆ, ಓಕೆ, 5 ಬುಕ್ ಎಕ್ಸ್ಟ್ರಾ ತಗೊಂಡಿದ್ದಕ್ಕೆ ಏನಾಗುತ್ತೆ, ಅವನಿಗೆ ಒಂದೊಂದು ಬುಕ್ಕಿಗೆ ಎಷ್ಟು ಕಡಿಮೆ ಬೀಳುತ್ತೆ 1 ರೂಪಾಯಿ ಕಡಿಮೆ ಬೀಳುತ್ತೆ ಒಂದೊಂದು ಬುಕ್ಕಿಗೆ. ಸೊ ಇಲ್ಲಿ 20 ರೂಪಾಯಿ ಆದ್ರೆ ಒಂದು ಬುಕ್ಕಿಗೆ 20 ರೂಪಾಯಿ ಆದ್ರೆ ಇಲ್ಲಿ ಒಂದು ಬುಕ್ಕಿಗೆ ಎಷ್ಟು ಬೀಳ್ಬೇಕು 19 ರೂಪಾಯಿ ಆಗ್ಬೇಕು. 20 ಅಲ್ಲಿ 19 ಹೋದ್ರೆ 1. ಸೊ ಅದಕ್ಕೋಸ್ಕರ ನಾನು ಕೇಸ್ 1 ಮೈನಸ್ ಕೇಸ್ 2 ಮಾಡಿದ್ರೆ ಎಷ್ಟು ಬರ್ಬೇಕು 1 ರೂಪಾಯಿ ಬರ್ಬೇಕು. ಸೊ ಇವಾಗ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಸೊ ಕೇಸ್ 1 ಅಲ್ಲಿ ಕಾಸ್ಟ್ ಆಫ್ ಈಚ್ ಬುಕ್ ಎಷ್ಟು 60/x ಮೈನಸ್ ಸೆಕೆಂಡ್ ಕೇಸ್ ಅಲ್ಲಿ ಕಾಸ್ಟ್ ಆಫ್ ಈಚ್ ಬುಕ್ ಬಂದ್ಬಿಟ್ಟು 60/x ಪ್ಲಸ್ 5 ಇಸ್ ಈಕ್ವಲ್ ಟು 1. ಇವಾಗ ನೀವೇನ್ ಮಾಡ್ರಿ, ಡಿನಾಮಿನೇಟರ್ ಎಲ್ಸಿಎಂ ತಗೊಳ್ರಿ. ಸೊ ಡಿನಾಮಿನೇಟರ್ ಎಲ್ಸಿಎಂ ಏನು x ಇಂಟು ಎಕ್ಸ್ ಪ್ಲಸ್ 5 ಆಗುತ್ತೆ. ಓಕೆ, ಸೊ ನೀವೇನ್ ಮಾಡ್ರಿ, ಇದ್ರಾಗಿರೋ ಫಸ್ಟ್ ನಂಬರ್ ತಗೊಳ್ರಿ, ಅದನ್ನ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ರಿ. ಎಲ್ಸಿಎಂ ಏನು x ಇಂಟು ಎಕ್ಸ್ ಪ್ಲಸ್ 5, x ಕ್ಯಾನ್ಸಲ್ ಆಯ್ತು, ಉಳಿದಿದ್ದೇನು 60 ಇಂಟು ಎಕ್ಸ್ ಪ್ಲಸ್ 5. ಅದನ್ನ ಇಲ್ಲಿ ಬರೀರಿ. ಮೈನಸ್ ಇಲ್ಲಿರೋ ಸೆಕೆಂಡ್ ನಂಬರ್ ತಗೊಳ್ರಿ. ಓಕೆ, ಸೆಕೆಂಡ್ ನಂಬರ್ ತಗೊಳ್ರಿ, ಅದನ್ನ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ರಿ. ಎಲ್ಸಿಎಂ ಏನು x ಇಂಟು ಎಕ್ಸ್ ಪ್ಲಸ್ 5, ಎಕ್ಸ್ ಪ್ಲಸ್ 5 ಕ್ಯಾನ್ಸಲ್ ಆಯ್ತು, ಏನು ಉಳಿತು 60x ಉಳಿತು. ಓಕೆ, ಇಸ್ ಈಕ್ವಲ್ ಟು 1. ಈಗ ಮಲ್ಟಿಪ್ಲೈ ಮಾಡಿ 60 ಇಂಟು ಎಕ್ಸ್ 60x, 65 ಏನಾಗುತ್ತೆ ನೋಡ್ರಿ, 5 6 30 300 ಆಗುತ್ತೆ. ಮೈನಸ್ 60x ಇಸ್ ಈಕ್ವಲ್ ಟು 1 ಹೋಲ್ ಡಿವೈಡೆಡ್ ಬೈ x ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರು, x ಇಂಟು 5x. ಓಕೆ, ಪ್ಲಸ್ 60x ಮೈನಸ್ 60x ಕ್ಯಾನ್ಸಲ್ ಆಯ್ತು. ಓಕೆ, ಸೊ ಈಗ ಉಳಿದಿದ್ದೇನು, ಉಳಿದಿದ್ದು 300 ಇಸ್ ಈಕ್ವಲ್ ಟು, ಇದು ಡಿವೈಡ್ ಇರೋದು ಈ ಕಡೆ ಹೋದ್ರೆ ಇಂಟು ಆಗುತ್ತೆ, 1 ಇಂದ ಇಂಟು ಮಾಡಿದ್ರೆ ಏನ್ ಬರುತ್ತೆ ಅದೇ ಬರುತ್ತೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಬರುತ್ತೆ. ಇದನ್ನ ಉಲ್ಟಾ ಬರೆದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಇಸ್ ಈಕ್ವಲ್ ಟು 300 ಆಗುತ್ತೆ. ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಪ್ಲಸ್ 300 ಈ ಕಡೆ ಬಂದ್ರೆ ಮೈನಸ್ 300 ಈಕ್ವಲ್ ಟು 0. ಇದು ಬಂದ್ಬಿಟ್ಟು ಕ್ವಾಡ್ರಾಟಿಕ್ ಇಕ್ವೇಶನ್. ಸೊ ಕ್ವಾಡ್ರಾಟಿಕ್ ಇಕ್ವೇಶನ್ ಬಂದ ತಕ್ಷಣ ಇದು ಸಿಂಪ್ಲಿಫೈ ಮಾಡ್ಬೇಕು. ಯಾವ ತರ, ಫ್ಯಾಕ್ಟರೈಸೇಷನ್ ಇಂದ ಮೆಥಡ್ ಇಂದ ಮಾಡ್ರಿ, ಅವಾಗ ನಿಮಗೆ 2x ವ್ಯಾಲ್ಯೂ ಬರುತ್ತೆ. ಓಕೆ, ಸೊ ಎಕ್ಸ್ ಸ್ಕ್ವೇರ್ ಅಂದ್ರೆ x 2 ವ್ಯಾಲ್ಯೂ ಬರಬೇಕು. ಸೊ ಒಂದು ಬಂದ್ಬಿಟ್ಟು ನಿಮಗೆ ಪ್ಲಸ್ 15 ಬರುತ್ತೆ, ಇನ್ನೊಂದು ಬಂದ್ಬಿಟ್ಟು ಮೈನಸ್ 20 ಬರುತ್ತೆ. ಓಕೆ, ಸೊ ಒಂದು ಪ್ಲಸ್ 15 ಒಂದು ಮೈನಸ್ 20 ಬರುತ್ತೆ. ಸೊ ನೀವೇ ನೋಡ್ರಿ, ಈಗ ನಮಗೆ ಕಾಸ್ಟ್ ಆಫ್ ಬುಕ್, ನಾನು ಎಕ್ಸ್ ನ ಏನಂತ ತಗೊಂಡಿನಿ ನೋಡ್ರಿ, ಎಕ್ಸ್ ನ ನಾನು ನಂಬರ್ ಆಫ್ ಬುಕ್ಸ್ ಅಂತ ತಗೊಂಡಿನಿ. ನಂಬರ್ ಆಫ್ ಬುಕ್ಸ್ ನೆಗೆಟಿವ್ ಇರುತ್ತಾ, ಈಗ ಎಷ್ಟು ಬುಕ್ಸ್ ತಗೊಂಡಿ ನಂಬರ್ ಆಫ್ ಬುಕ್ಸ್, ಓಕೆ, ನೆಗೆಟಿವ್ ಇರಲ್ಲ ತಾನೆ. ಎಷ್ಟು ಬುಕ್ಸ್ ಇದಾವ ಅಂದ್ರೆ ಏನ್ ಹೇಳ್ತೀರಿ 10 ಇಲ್ಲ 20 ಹಿಂಗೆ ಹೇಳ್ತೀರಿ. ಎಷ್ಟು ಬುಕ್ಸ್ ಇದಾವ ಅಂದ್ರೆ -10 -20 ಅಂತ ಹೇಳಲ್ಲ. ಸೊ ಇದಂತರೂ ತಗೊಳಲ್ಲ. ಸೊ ಬೇಕಿರಿ ಇಲ್ಲಿ ನೀವು ಸ್ಟೇಟ್ಮೆಂಟ್ ಬರೀರಿ, ಸಿನ್ಸ್ ನಂಬರ್ ಆಫ್ ಬುಕ್ಸ್ cannot be negative, ಸೊ ಎಕ್ಸ್ ವ್ಯಾಲ್ಯೂ ಏನ್ ತಗೊಳ್ರಿ 15 ಅಂತ ತಗೊಳ್ರಿ. ಸೊ ಈಗ ಎಷ್ಟು ಬುಕ್ಸ್ ತಗೊಂಡಿದ್ದಾನೆ ಅವನು, ನಂಬರ್ ಆಫ್ ಬುಕ್ಸ್ ತಗೊಂಡಿದ್ದಾನೆ. ಸೊ ನಂಬರ್ ಆಫ್ ಬುಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು 15 ಬುಕ್ಸ್ ತಗೊಂಡಿದ್ದಾನೆ. ಓಕೆನಾ, ಸೊ ಅವ್ರು ಕೇಳಿದ್ದೇನು, ಫೈಂಡ್ ದ ನಂಬರ್ ಆಫ್ ಬುಕ್ಸ್ ಬಾಟ್ ಬೈ ಹಿಮ್ ಅಂದ್ರೆ ಎಷ್ಟು ಎಕ್ಸ್ ಎಷ್ಟು ಬಂತು ನಮಗೆ 15 ಬಂತು. ಸೊ ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್. ನಿಮಗೆ ನನ್ ಟೀಚಿಂಗ್ ಇಷ್ಟ ಆದ್ರೆ ಈ QR ಕೋಡ್ಗೆ ಪೇಮೆಂಟ್ ಮಾಡ್ರಿ. ಐದರ್ 100 ರೂಪೀಸ್ ಆದ್ರೂ ಮಾಡ್ರಿ, ಇಲ್ಲ 200 ಇಲ್ಲ 300 ಇಲ್ಲ
500 ಅಥವಾ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೇ ಮಾಡ್ರಿ. ನಾನು ಆಲ್ಮೋಸ್ಟ್ 1700 ವಿಡಿಯೋಸ್ ಮಾಡಿದ್ದೀನಿ. ಓಕೆ, ಬಹಳ ಎಫರ್ಟ್ಸ್ ಹಾಕಿದ್ದೀನಿ. ನಿಮಗೆ ನನ್ನ ಎಫರ್ಟ್ಸ್ ಇಷ್ಟ ಆದ್ರೆ, ನನ್ನ ಟೀಚಿಂಗ್ ಇಷ್ಟ ಆದ್ರೆ, ಓಕೆ, ನೀವು ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ಓಕೆ, ಇಷ್ಟೇ ಪೇ ಮಾಡಂತ ಹೇಳಲ್ಲ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪೇ ಮಾಡ್ರಿ. ಈ ಕ್ಯೂ ಆರ್ ಕೋಡ್ಗೆ ಪೇಮೆಂಟ್ ಮಾಡ್ರಿ. ಅದರಿಂದ ನನ್ನ ಚಾನಲ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಈ ತರ ವಿಡಿಯೋಸ್ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ. ಸೊ ದಟ್ ಬಹಳ ವಿಡಿಯೋಸ್ ಮಾಡಿದ್ರೆ ಬಹಳ ಸ್ಟೂಡೆಂಟ್ಸ್ ಗೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಕ್ಯೂ ಆರ್ ಕೋಡ್ಗೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ಸೆಕೆಂಡ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಎ ಕಾಟೇಜ್ ಇಂಡಸ್ಟ್ರಿ ಪ್ರೊಡ್ಯೂಸಸ್ ಎ ಸರ್ಟನ್ ನಂಬರ್ ಆಫ್ ಪಾಟರಿ ಆರ್ಟಿಕಲ್ಸ್ ಇನ್ ಎ ಡೇ. ಓಕೆ, ಒನ್ ಡೇ ಅಲ್ಲಿ ಅವರು ಎಷ್ಟೋ ನಂಬರ್ ಆಫ್ ಪಾಟರಿ ಆರ್ಟಿಕಲ್ಸ್ ನ ಪ್ರೊಡ್ಯೂಸ್ ಮಾಡ್ತಾರೆ. ಓಕೆ, ಆಮೇಲೆ ಏನ್ ಕೊಟ್ಟಿದ್ದಾರೆ. ಇಟ್ ವಾಸ್ ಅಬ್ಸರ್ವ್ಡ್ ಆನ್ ಎ ಪರ್ಟಿಕ್ಯುಲರ್ ಡೇ ದಟ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಈಚ್ ಆರ್ಟಿಕಲ್ ವಾಸ್ 3 more than twice the number of article produced on the day. ಸೊ ಇಲ್ಲಿ ನೀಟಾಗಿ ಅರ್ಥ ಮಾಡ್ಕೊಳ್ರಿ. ಇಲ್ಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಈಚ್ ಆರ್ಟಿಕಲ್ ನ ಯಾರ ಜೊತೆ ಕಂಪೇರ್ ಮಾಡ್ತಾ ಇದ್ದಾನೆ. ನಂಬರ್ ಆಫ್ ಆರ್ಟಿಕಲ್ಸ್ ಪ್ರೊಡ್ಯೂಸ್ಡ್ ಆನ್ ದ ಡೇ. ಸೊ ಯಾರ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ. ಸೊ ನಂಬರ್ ಆಫ್ ಆರ್ಟಿಕಲ್ಸ್ ಪ್ರೊಡ್ಯೂಸ್ಡ್ ಆನ್ ದ ಡೇ. ಸೊ ಯಾರ ಜೊತೆ ಕಂಪೇರ್ ಮಾಡ್ತಾ ಇದಾರಲ್ಲ ಅವ್ರನ್ನ ಎಕ್ಸ್ ಅಂತ ತಗೊಳ್ರಿ. ಸೊ ಈಗ ನೀವೇನ್ ಮಾಡ್ಬೇಕು, ಇದನ್ನ ಎಕ್ಸ್ ಅಂತ ತಗೋಬೇಕು. ಸೊ ನಾನೇನ್ ಮಾಡ್ತೀನಿ, ಲೆಟ್ ದ ನಂಬರ್ ಆಫ್ ಆರ್ಟಿಕಲ್ಸ್ ಪ್ರೊಡ್ಯೂಸ್ಡ್ ಆನ್ ದಟ್ ಡೇ ಬಿ ಎಕ್ಸ್ ಅಂತ ತಗೋಣ. ಓಕೆ, ಈಗ ಈಕ್ವೇಶನ್ ಓದ್ತಾರೆ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಈಚ್ ಆರ್ಟಿಕಲ್. ಓಕೆ, ಸೊ ಇವಾಗ ಏನಾಗುತ್ತೆ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಈಚ್ ಆರ್ಟಿಕಲ್ ಬಂದ್ಬಿಟ್ಟು ಈಚ್ ಆರ್ಟಿಕಲ್. ಓಕೆ, ಸೊ ವಾಸ್ ಅಂತ ನಥಿಂಗ್ ಬಟ್ ಈಕ್ವಲ್ ಟು 3 more ಅಂತ ಕೊಟ್ಟಿದ್ದಾರೆ. 3 more ಅಂದ್ರೆ 3 ಪ್ಲಸ್, ಓಕೆ, 3 more than ಟ್ವೈಸ್ ಅಂತ ಕೊಟ್ಟಿದ್ದಾರೆ. ಟ್ವೈಸ್ ಅಂದ್ರೆ ನಥಿಂಗ್ ಬಟ್ 2 into, ಓಕೆ, ಟ್ವೈಸ್ ದ ನಂಬರ್ ಆಫ್ ಆರ್ಟಿಕಲ್ಸ್ ಪ್ರೊಡ್ಯೂಸ್ಡ್ ಆನ್ ದ ಡೇ. ಇದನ್ನ ನಾನು ಏನಂತ ತಗೊಂಡಿನಿ ಹೇಳ್ರಿ, ಇದನ್ನ ಎಕ್ಸ್ ಅಂತ ತಗೊಂಡಿನಿ. ಹೌದಾ. ಸೊ ನೀವೇ ನೋಡ್ರಿ, ನಂಬರ್ ಆಫ್ ಆರ್ಟಿಕಲ್ಸ್ ಪ್ರೊಡ್ಯೂಸ್ಡ್ ಆನ್ ದಟ್ ಡೇ ಏನಂತ ತಗೊಂಡಿನಿ, ಎಕ್ಸ್. ಸೊ ಈಗ ನಾನೇನ್ ಮಾಡ್ತೀನಿ, 3 more ಅಂದ್ರೆ 3 ಪ್ಲಸ್ ಬರ್ದೆ, ಟ್ವೈಸ್ ಅಂದ್ರೆ 2 into ಬರ್ದೆ. ಸೊ ಇದಿಷ್ಟು ಏನಂತ ತಗೋಬೇಕು, ನಂಬರ್ ಆಫ್ ಆರ್ಟಿಕಲ್ ಪ್ರೊಡ್ಯೂಸ್ ಆನ್ ದ ಡೇನ ಎಕ್ಸ್ ಅಂತ ತಗೋಬೇಕು. ಸೊ ನಾನು ಅದನ್ನ ಎಕ್ಸ್ ಅಂತ ತಗೋತೀನಿ. ಸೊ ಇದೇನಾಯ್ತು, ಇದು 3 plus 2x ಆಯ್ತು. ಆಮೇಲೆ ಏನ್ ಕೊಟ್ಟಿದ್ದಾನೆ, ಇಫ್ ದ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆನ್ ದ ಡೇ ವಾಸ್ ₹90. ಸೊ ಅವನ್ ಏನ್ ಕೊಟ್ಟಿದ್ದಾನೆ, ಇಲ್ಲಿ ಟೋಟಲ್ ಕಾಸ್ಟ್ ಕೊಟ್ಟಿದ್ದಾನೆ. ಓಕೆ, ಎಷ್ಟು ಕೊಟ್ಟಿದ್ದಾನೆ, 90 ಅಂತ ಕೊಟ್ಟಿದ್ದಾನೆ. ಓಕೆ, 90 rupees ಆಗಿದೆ. ಓಕೆ, ಈಗ ಫೈಂಡ್ ದ ನಂಬರ್ ಆಫ್ ಆರ್ಟಿಕಲ್ಸ್ ಪ್ರೊಡ್ಯೂಸ್ಡ್ ಅಂಡ್ ದ ಕಾಸ್ಟ್ ಆಫ್ ಈಚ್ ಆರ್ಟಿಕಲ್. ಇದನ್ನ ಕಂಡಿಡಿ ಅಂತ ಹೇಳ್ತಾರೆ. ಓಕೆ, ನಿಮಗೆ ಒಂದು ಬೇಸಿಕ್ ಗೊತ್ತಿರಬೇಕು, ಅದನ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಈಗ ನೀವೇ ನೋಡ್ರಿ. ಓಕೆ, ಒಂದು ಪೆನ್ನು ₹10 ಇದ್ರೆ, ಓಕೆ, 5 ಪೆನ್ ಎಷ್ಟಾಯ್ತು, ಒಂದು ಪೆನ್ನಿಗೆ ₹10 ಅಂದ್ರೆ 5 ಪೆನ್ನಿಗೆ ಎಷ್ಟಾಗುತ್ತೆ. ನೀವು ಡೈರೆಕ್ಟ್ ಆಗಿ ₹50 ಅಂತೀರಿ. ಯಾವ ತರ. ಸೊ ಯಾವ ತರ ಅಂತಂದ್ರೆ, ಯಾವಾಗ್ಲೂ ಟೋಟಲ್ ಕಾಸ್ಟ್ ಕಂಡಿಡಿಬೇಕಂತಂದ್ರೆ, ಓಕೆ, ಸೊ ನಾವೇನ್ ಮಾಡ್ತೀವಿ, ಕಾಸ್ಟ್ ಆಫ್ ಒನ್ ಪೆನ್ ಇಂಟು, ಓಕೆ, ಸೊ ಇಂಟು ನಂಬರ್ ಆಫ್ ಪೆನ್ ಮಾಡ್ತೀವಿ, ಇಂಟು ನಂಬರ್ ಆಫ್ ಪೆನ್ಸ್ ಮಾಡ್ತೀವಿ. ಓಕೆ, ಈಗ ಎಕ್ಸಾಂಪಲ್ ನೋಡ್ರಿ ಈಸಿಯಾಗಿ ಅರ್ಥ ಆಗುತ್ತೆ. ಈಗ ಒಂದು ಪೆನ್ನಿಗೆ ₹10 ಅಪ್ಪ. ಕಾಸ್ಟ್ ಆಫ್ ಒನ್ ಪೆನ್ ಎಷ್ಟು ತಗೊಂಡಿನಿ ನಾನು ಇಲ್ಲಿ, ಒಂದ್ ಪೆನ್ನಿಗೆ ₹10 ಅಂತ ತಗೊಂಡಿನಿ. ಓಕೆ, ₹10. ಈಗ ನಂಬರ್ ಆಫ್ ಪೆನ್ ಏನು, 5 ಪೆನ್. ಎಷ್ಟು ಪೆನ್ ತಗೊಂಡೆ, 5 ಪೆನ್ ತಗೊಂಡ್ರೆ ಏನಾಗುತ್ತೆ, 5 times 50. ಅದೇ 2 ಪೆನ್ ತಗೊಂಡ್ರೆ ಎಷ್ಟಾಗುತ್ತೆ, ₹20. ಸೊ ಒಂದು ಪೆನ್ನಿಗೆ ₹10. ಓಕೆ, ಸೊ ಒಂದು ಪೆನ್ನಿಗೆ ₹10 ಅಂತಂದ್ರೆ ಈಗ 2 ಪೆನ್. ಸೊ ನಂಬರ್ ಆಫ್ ಪೆನ್ ಇಲ್ಲಿ ಏನಾಗ್ತೀನಿ, 2 ಹಾಕ್ತೀನಿ. ಸೊ 10 2 ಎಷ್ಟು, 20. ಸೊ ಈಗ ನಿಮಗೇನು ಬೇಸಿಕ್ ಗೊತ್ತಾಯ್ತು, ಈ ಫಾರ್ಮುಲಾ ಏನು, ಟೋಟಲ್ ಕಾಸ್ಟ್ ಕಂಡಿಡ್ಬೇಕಂದ್ರೆ ನಥಿಂಗ್ ಬಟ್ ಕಾಸ್ಟ್ ಆಫ್ ಒನ್ ಪೆನ್ ಇಂಟು ನಂಬರ್ ಆಫ್ ಪೆನ್. ಸೊ ಇಲ್ಲಿ ಅದೇ ಬರೆದ್ರೆ ಏನ್ ಬರಿತೀನಿ, ಟೋಟಲ್ ಕಾಸ್ಟ್ ಇಸ್ ಈಕ್ವಲ್ ಟು ಏನು, ಕಾಸ್ಟ್ ಆಫ್, ಇಲ್ಲಿ ಪೆನ್ ಬದಲು ಇಲ್ಲಿ ಏನ್ ಮಾಡ್ತಾ ಇದಾರೆ, ವಾಟರಿ ಆರ್ಟಿಕಲ್ಸ್ ಮಾಡ್ತಾ ಇದಾರೆ. ಸೊ ಇಲ್ಲಿ ಕಾಸ್ಟ್ ಆಫ್ ಒನ್ ಪೆನ್ ಬದಲು ಏನ್ ಬರ್ತೀನಿ, ಕಾಸ್ಟ್ ಆಫ್ ಈಚ್ ಅಂದ್ರೆ ಒಂದೇ, ಒನ್ ಅಂದ್ರೆ ಒಂದೇ, ಕಾಸ್ಟ್ ಆಫ್ ಈಚ್ ವಾಟರಿ ಆರ್ಟಿಕಲ್ಸ್
ಇಂಟು, ಸೊ ಇಲ್ಲೇನ್ ತಗೊಂಡಿವಿ, ನಂಬರ್ ಆಫ್ ಪೆನ್ ತಗೊಂಡಿವಿ. ಸೊ ಇಲ್ಲೇನ್ ಬರೀಬೇಕು ನಾನು, ನಂಬರ್ ಆಫ್ ಪಾಟರಿ ಆರ್ಟಿಕಲ್ಸ್ ಅಂತ ಬರೀಬೇಕು. ಓಕೆ, ಸೊ ಈ ಈಕ್ವೇಶನ್ ನಿಮಗೆ ಗೊತ್ತಾಗ್ಬಿಟ್ರೆ, ಈ ಫಾರ್ಮುಲಾ ಟೈಪ್ ಬರೆಯೋದು ಗೊತ್ತಾಗ್ಬಿಟ್ರೆ ಇನ್ ನೆಕ್ಸ್ಟ್ ಈಸಿಯಾಗಿ ಬರ್ದು ಬಿಡ್ಬೋದು. ಓಕೆ, ಸೊ ನಾನು ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಈಗ ನಮಗೆ ನೀವೇ ನೋಡ್ರಿ, ಟೋಟಲ್ ಕಾಸ್ಟ್ ಕೊಟ್ಟಿದ್ದಾನೆ ಎಷ್ಟು, 90 rupees ಅಂತ ಕೊಟ್ಟಿದ್ದಾನೆ. ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ಈಚ್ ಪಾಟರಿ ಆರ್ಟಿಕಲ್ಸ್ ಎಷ್ಟಿದೆ ನೋಡ್ರಿ. ಈಗ ಕಾಸ್ಟ್ ಆಫ್ ಈಚ್ ಆರ್ಟಿಕಲ್ ಎಷ್ಟಿದೆ, 3 + 2x ಇದೆ, 3 + 2x. ಓಕೆ, ಇಂಟು ಏನ್ ಕೊಡಿದ್ರೆ, ಇಂಟು ನಂಬರ್ ಆಫ್ ಪಾಟರಿ ಆರ್ಟಿಕಲ್ಸ್. ಸೊ ನಂಬರ್ ಆಫ್ ಪಾಟರಿ ಆರ್ಟಿಕಲ್ಸ್ ಏನಂತ ತಗೊಂಡಿ, ನಂಬರ್ ಆಫ್ ಆರ್ಟಿಕಲ್ಸ್ ನ x ಅಂತ ತಗೊಂಡಿವಿ, ಅದನ್ನ x ಅಂತ ತಗೊಳೋಣ. ಓಕೆ, ಯಾಕೆಂದ್ರೆ ಇಲ್ಲಿ ನೀಟಾಗಿ ನೀವು ಮೆನ್ಷನ್ ಮಾಡ್ರಿ, ಇಲ್ಲಿ ಬರೀ ಆರ್ಟಿಕಲ್ಸ್ ಬದಲು ಪಾಟರಿ ಆರ್ಟಿಕಲ್ಸ್ ಅಂತ ಬರೀರಿ, ಇಲ್ಲಿ ಕೂಡ ಪಾಟರಿ ಆರ್ಟಿಕಲ್ ಅಂತ ಬರೀರಿ. ಓಕೆ, ಈಗ ನೀವು ನೋಡಿದ್ರೆ ಈಕ್ವೇಶನ್ ಸಾಲ್ವ್ ಮಾಡ್ಕೊಂತ ಈಸಿಯಾಗಿ ಮಾಡ್ಕೊಂತ ಹೋಗ್ಬಿಡೋಣ. ಓಕೆ, 90 ಇಸ್ ಈಕ್ವಲ್ ಟು ಮಲ್ಟಿಪ್ಲೈ ಮಾಡಿದ್ರೆ x ಇಂಟು 3 3x ಪ್ಲಸ್ x ಇಂಟು 2x ಏನಾಗುತ್ತೆ, 2x ಸ್ಕ್ವೇರ್ ಆಗುತ್ತೆ. ಇದನ್ನ ಉಲ್ಟಾ ಬರೆದ್ರೆ 3x ಪ್ಲಸ್ 2x ಸ್ಕ್ವೇರ್ ಇಸ್ ಈಕ್ವಲ್ ಟು 90. ಫಸ್ಟ್ x ಸ್ಕ್ವೇರ್ ಬರೀತೀನಿ, ಆಮೇಲೆ x ಬರೀತೀನಿ, ಈ ಪ್ಲಸ್ 90 ಕಡೆ ಬಂದ್ರೆ -90 ಈಕ್ವಲ್ ಟು 0. ಇದು ಬಂದ್ಬಿಟ್ಟು ಕ್ವಾಡ್ರಾಟಿಕ್ ಈಕ್ವೇಶನ್. ಓಕೆ, ಸೊ ಇದು ಕ್ವಾಡ್ರಾಟಿಕ್ ಈಕ್ವೇಶನ್. ಇದನ್ನ ನೀವೇನ್ ಮಾಡ್ರಿ, ಫ್ಯಾಕ್ಟರೈಸೇಷನ್ ಇಂದ ಸಾಲ್ವ್ ಮಾಡೋಣ. ಓಕೆ, ಸೊ ಫ್ಯಾಕ್ಟರೈಸೇಷನ್ ಇಂದ ಸಾಲ್ವ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತಂದ್ರೆ, ನಿಮಗೆ x ಈಕ್ವಲ್ ಟು 6 ಆರ್ x ಇಸ್ ಈಕ್ವಲ್ ಟು -15/2 ಬರುತ್ತೆ. ಓಕೆ, ಸೊ ಈಗ ನಮಗೇನ್ ಗೊತ್ತಂದ್ರೆ, ಈಗ ಆರ್ಟಿಕಲ್ಸ್, ನಂಬರ್ ಆಫ್ ಆರ್ಟಿಕಲ್ಸ್ ನೆಗೆಟಿವ್ ಇರಲ್ಲ, ಯಾಕಂದ್ರೆ x ನ ನಾವ್ ಏನಂತ ತಗೊಂಡಿವಿ ನೋಡ್ರಿ, x ನ ನಾವು ನಂಬರ್ ಆಫ್ ಪಾಟರಿ ಆರ್ಟಿಕಲ್ಸ್ ಅಂತ ತಗೊಂಡಿವಿ. ಸೊ ಎಷ್ಟು ಆರ್ಟಿಕಲ್ಸ್ ಇದಾವ ಅಂದ್ರೆ ನಾವೇನ್ ಹೇಳ್ತೀವಿ, ನಂಬರ್ ಆಫ್ ಆರ್ಟಿಕಲ್ಸ್ ನ ನೆಗೆಟಿವ್ ಅಲ್ಲಿ ಹೇಳಲ್ಲ. ಸೊ ನಂಬರ್ ಆಫ್ ಆರ್ಟಿಕಲ್ಸ್ ಎಷ್ಟಿದಾವ ಅಂದ್ರೆ -4 ಇದಾವೆ, -3 ಇದಾವ ಅಂತ ನಾವೇನ್ ಹೇಳಲ್ಲ. ಸೊ ನೆಗೆಟಿವ್ ತಗೊಳಂಗಿಲ್ಲ, ಪಾಸಿಟಿವ್ ತಗೋಬೇಕು. ಸೊ ಇಲ್ಲೇನ್ ಬರೀಬೇಕು, ಸಿನ್ಸ್ ನಂಬರ್ ಆಫ್ ಪಾಟರಿ ಆರ್ಟಿಕಲ್ಸ್ cannot be negative, ಸೊ ಏನ್ ತಗೋಬೇಕು, x ಇಸ್ ಈಕ್ವಲ್ ಟು 6 ಅಂತ ತಗೋಬೇಕು. ಸೊ ಇಲ್ಲಿ ಲಾಸ್ಟ್ ಏನ್ ಬರೀರಿ, ನಂಬರ್ ಆಫ್ ಪಾಟರಿ ಆರ್ಟಿಕಲ್ಸ್ produced on the day is equal to x is equal to 6. ಓಕೆ, ನಾವು ಫಸ್ಟ್ ಗಿವನ್ ಅಲ್ಲಿ ಏನ್ ಬರ್ದೀವೋ ಅದನ್ನೇ ಬರಿಬೇಕು. ಓಕೆ, ಗಿವನ್ ಅಲ್ಲಿ ಏನ್ ಬರ್ದಿದ್ವಿ, ನಂಬರ್ ಆಫ್ ಪಾಟರಿ ಆರ್ಟಿಕಲ್ಸ್ ಪ್ರೊಡ್ಯೂಸ್ಡ್ ಆನ್ ದಟ್ ಡೇ ಬಿ ಎಕ್ಸ್ ಅಂತ ಬರ್ದೀವಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಏನು, 6. ಇದ್ರ ಆನ್ಸರ್ 6. ನೆಕ್ಸ್ಟ್ ಅವ್ನು ನೋಡ್ರಿ, ಇಲ್ಲಿ ಕಾಸ್ಟ್ ಆಫ್ ಈಚ್ ಆರ್ಟಿಕಲ್ ಕೇಳ್ತಾ ಇದ್ದಾನೆ. ಸೊ ಕಾಸ್ಟ್ ಆಫ್ ಈಚ್ ಆರ್ಟಿಕಲ್ ಏನಂತ ತಗೊಂಡಿದ್ವಿ ನಾವು, 3 + 2x ಅಂತ ತಗೊಂಡಿದ್ವಿ. ಸೊ ಅದನ್ನ ಇಲ್ಲಿ ಬರೆಯೋಣ, ಕಾಸ್ಟ್ ಆಫ್ ಈಚ್ ಆರ್ಟಿಕಲ್ ನ ನಾವೇನಂತ ತಗೊಂಡಿದ್ವಿ, 3 + 2x ಅಂತ ತಗೊಂಡಿದ್ವಿ. ಸೊ ಎಕ್ಸ್ ಇದ್ದಲ್ಲಿ 6 ಹಾಕೋಣ, 6 2 12, 12 + 3 15. ಸೊ ಕಾಸ್ಟ್ ಆಫ್ ಈಚ್ ಆರ್ಟಿಕಲ್ ಬಂದ್ಬಿಟ್ಟು 15 rupees. ಈ ತರ ನೀವು ಸಾಲ್ವ್ ಮಾಡ್ಬೇಕು. ಓಕೆ, ನಿಮಗೆ ನನ್ ಟೀಚಿಂಗ್ ಇಷ್ಟ ಆದ್ರೆ ಈ QR ಕೋಡ್ಗೆ ಪೇಮೆಂಟ್ ಮಾಡ್ರಿ. ಐದರ್ 100 rupees ಆದ್ರೂ ಮಾಡ್ರಿ, ಇಲ್ಲ 200, ಇಲ್ಲ 300, ಇಲ್ಲ 500, ಅಥವಾ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೇ ಮಾಡ್ರಿ. ನಾನು ಆಲ್ಮೋಸ್ಟ್ 1700 ವಿಡಿಯೋಸ್ ಮಾಡಿದ್ದೀನಿ. ಓಕೆ, ಬಹಳ ಎಫರ್ಟ್ಸ್ ಹಾಕಿದ್ದೀನಿ. ನಿಮಗೆ ನನ್ನ ಎಫರ್ಟ್ಸ್ ಇಷ್ಟ ಆದ್ರೆ, ನನ್ನ ಟೀಚಿಂಗ್ ಇಷ್ಟ ಆದ್ರೆ, ಓಕೆ, ನೀವು ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ಓಕೆ, ಇಷ್ಟೇ ಪೇ ಮಾಡಂತ ಹೇಳಲ್ಲ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪೇ ಮಾಡ್ರಿ. ಈ QR ಕೋಡ್ಗೆ ಪೇಮೆಂಟ್ ಮಾಡ್ರಿ, ಅದರಿಂದ ನನ್ನ ಚಾನಲ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಈ ತರ ವಿಡಿಯೋಸ್ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ. ಸೊ ದಟ್ ಬಹಳ ವಿಡಿಯೋಸ್ ಮಾಡಿದ್ರೆ ಬಹಳ ಸ್ಟೂಡೆಂಟ್ಸ್ ಗೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ QR ಕೋಡ್ಗೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ವರ್ಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ನೋಡೋಣ. ಓಕೆ, ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, 2 persons A and B start the same type of work at the same time separately. ಓಕೆ, ಸೊ ಇಬ್ರು ವರ್ಕ್ ಮಾಡ್ತಾ ಇದ್ದಾರೆ, ಏನೇ ಸಪರೇಟ್ ಆಗಿ ವರ್ಕ್ ಮಾಡ್ತಾ ಇದ್ದಾನೆ, ಬಿನೇ ಸಪರೇಟ್ ಆಗಿ ಮಾಡ್ತಾ ಇದ್ದಾನೆ, ಇಬ್ರು ಸೇಮ್ ಟೈಪ್ ಆಫ್ ವರ್ಕ್ ಮಾಡ್ತಾ ಇದ್ದಾರೆ. ಓಕೆ, ಆಮೇಲೆ ಏನ್ ಕೊಟ್ಟಿದ್ದಾರೆ ನೋಡ್ರಿ, B takes 3 days less than A to complete the work.
ಸೊ ಇಲ್ಲಿ ಯಾರ ಜೊತೆ ಕಂಪೇರ್ ಮಾಡ್ತಾ ಇದಾರೆ ನೋಡ್ರಿ, ಬಿ ನ ಎ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ. ಸೊ ಬಿ ನ ಯಾರ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ, ಎ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ. ಸೊ ನಾವೇನ್ ಮಾಡೋಣ, ಎ ನ ಎಕ್ಸ್ ಅಂತ ತಗೊಳ್ಳೋಣ. ಸೊ ನಾವ್ ಇವಾಗ ಏನ್ ತಗೊಳ್ಳೋಣ, ಲೆಟ್ ದ ನಂಬರ್ ಆಫ್ ಡೇಸ್ taken by A to complete the work is equal to ಏನ್ ತಗೊಳ್ಳೋಣ, x ಅಂತ ತಗೊಳ್ಳೋಣ. ಓಕೆ, ಸೊ ಇವಾಗ ನೋಡ್ರಿ, ಬಿ ಟೇಕ್ಸ್ 3 days ಲೆಸ್ ದನ್ ಎ. ಓಕೆ, ಸೊ ಅದರ ಅರ್ಥ ಏನು, ಸೊ ಈಗ ಬರಿತೀನಿ. ಈಗ ಅವಾಗ ಏನಾಗುತ್ತೆ, ನಂಬರ್ ಆಫ್ ಡೇಸ್ ಟೇಕನ್ ಬೈ ಬಿ ಟು ಕಂಪ್ಲೀಟ್ ದ ವರ್ಕ್ ಬಂದ್ಬಿಟ್ಟು, ಓಕೆ, ಸೊ ಇವನ್ಕಿನ್ನ 3 days ಕಡಿಮೆ ತಗೋತಾನಂದ್ರೆ ಇವನ್ ಎಕ್ಸ್ ತಗೊಂಡ್ರೆ 3 days ಕಡಿಮೆ ಅಂದ್ರೆ ಏನು, ಎಕ್ಸ್ ಮೈನಸ್ 3 ಅಂತ ತಗೋಬೇಕು. ಓಕೆ, ಸೊ 3 days ಲೆಸ್ ಅಂದ್ರೆ ಇವನ್ ಎಕ್ಸ್ ತಗೊಂಡ್ರೆ ಇವನು ಎಕ್ಸ್ ಮೈನಸ್ 3 ತಗೋತಾನೆ. ಓಕೆ, ಆಮೇಲೆ ಏನ್ ಕೊಡಿದಾರೆ ನೋಡ್ರಿ, ಇಫ್ ದೇ ವರ್ಕ್ ಫಾರ್ 4 more days, ಇಬ್ರು 4 ದಿನ ಜಾಸ್ತಿ ಕೆಲಸ ಮಾಡಿದ್ರೆ ಅವಾಗ ಏನಾಗುತ್ತೆ ನೋಡ್ರಿ, ಇಫ್ ದೇ ವರ್ಕ್ ಫಾರ್ 4 more days, ಸೊ ಏನಾಗುತ್ತೆ ನೋಡ್ರಿ, ಇಬ್ರು 4 ದಿನ ಜಾಸ್ತಿ ಕೆಲಸ ಮಾಡಿದ್ರೆ, ಓಕೆ, ಸೊ ನಂಬರ್ ಆಫ್ ಡೇಸ್ ಟೇಕನ್ ಬೈ ಎ ಏನಾಗುತ್ತೆ, ಮೊದಲು ಎಕ್ಸ್ ಇತ್ತು, ಇವಾಗ ಏನಾಗುತ್ತೆ, ನಾನು ಇಲ್ಲಿ ಏನ್ ಬರೀತೀನಿ, ನಂಬರ್ ಆಫ್ ಡೇಸ್ ಟೇಕನ್ ಬೈ ಎ. ಓಕೆ, ಎನ್ ಅಂದ್ರೆ ನಂಬರ್ ಆಫ್ ಡೇಸ್ ಟೇಕನ್ ಬೈ ಎ ಬಂದ್ಬಿಟ್ಟು ಏನಾಗುತ್ತೆ, 4 ದಿನ ಜಾಸ್ತಿ ಕೆಲಸ ಮಾಡಿದ್ರೆ, ಇವಾಗ ಎಕ್ಸ್ ದಿನ ತಗೊಂಡಿದ್ದಾನೆ. ಓಕೆ, ಸೊ ಎಕ್ಸ್ ಡೇಸ್ ತಗೊಂಡಿದ್ದಾನೆ ಕಂಪ್ಲೀಟ್ ಮಾಡಕ್ಕೆ. ಓಕೆ, ಸೊ ಅವನು 4 ದಿನ ಜಾಸ್ತಿ ಕೆಲಸ ಮಾಡಿದ್ರೆ ಏನಾಗುತ್ತೆ, ಸೊ 4 ದಿನ ಜಾಸ್ತಿ ಅಂದ್ರೆ ಈಗ ಎಕ್ಸ್ ತಗೊಂಡಿದ್ದಾನೆ, ಅದಕ್ಕೆ ಏನ್ ಆಡ್ ಮಾಡ್ಬೇಕು, ನಾನು +4 ಆಡ್ ಮಾಡ್ಬೇಕು. ಸೊ ಎಕ್ಸ್ +4 ಆಗುತ್ತೆ. ಅದೇ ರೀತಿ ನಂಬರ್ ಆಫ್ ಡೇಸ್ ಟೇಕನ್ ಬೈ ಬಿ ಏನಾಗುತ್ತೆ, ಅವನು ಕೂಡ 4 ದಿನ ಎಕ್ಸ್ಟ್ರಾ ಕೆಲಸ ಮಾಡಿದ್ರೆ ಎಕ್ಸ್ ಮೈನಸ್ 3ಗೆ ಇದಕ್ಕೆ ಏನ್ ಆಡ್ ಮಾಡ್ಬೇಕು, ನಾನು ಇದಕ್ಕೆ ಕೂಡ 4 ಆಡ್ ಮಾಡ್ಬೇಕು. ಸೊ ಏನಾಗುತ್ತೆ, ಎಕ್ಸ್ ಮೈನಸ್ 3 +4. ಸೊ ಏನಾಗುತ್ತೆ, ಎಕ್ಸ್ ಇವ್ರಿಬ್ಬರನ್ನ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ, ಒಂದು ಮೈನಸ್ ಒಂದು ಪ್ಲಸ್ ಇದ್ದಾಗ ಗ್ರೇಟರ್ ನಂಬರ್ ಸೈನ್, ಸೊ ಏನಿದೆ 4 ಇದೆ, ಅದು ಗ್ರೇಟರ್ ನಂಬರ್ ಸೈನ್ ಹಾಕ್ಬಿಟ್ಟು ಸಬ್ಟ್ರಾಕ್ಟ್ ಮಾಡ್ಬೇಕು. 4 ಅಲ್ಲಿ 3 ಹೋದ್ರೆ 1. ಸೊ ಇದು ನಂಬರ್ ಆಫ್ ಡೇಸ್ ಟೇಕನ್ ಬೈ ಬಿ. ಸೊ ಇವಾಗ ನೋಡ್ರಿ, ಇಫ್ ದೇ ವರ್ಕ್ ಫಾರ್ 4 more days, then the product of their working days is equal to 130. ಸೊ ಈಗ 4 ದಿನ ಇಬ್ರು ಜಾಸ್ತಿ ಕೆಲಸ ಮಾಡಿದಾಗ ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರ್ತಂತೆ, 130. ಸೊ ಅದನ್ನು ಬರ್ದ್ಬಿಡ್ತೀನಿ. ಸೊ ನಥಿಂಗ್ ಬಟ್ ಎಕ್ಸ್ ಪ್ಲಸ್ 4 ಇಂಟು ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು 130. ಸೊ ಇವಾಗ ಸಿಂಪ್ಲಿಫೈ ಮಾಡ್ಕೊಂತ ಹೋಗೋಣ. ಓಕೆ, ಎಕ್ಸ್ ಇಂಟು ಎಕ್ಸು ಎಕ್ಸ್ ಸ್ಕ್ವೇರು, ಎಕ್ಸ್ ಇಂಟು 1 ಏನು 1x, ಆಮೇಲೆ 4 ಇಂಟು ಎಕ್ಸು 4x, 4 ಇಂಟು 1 4 ಇಸ್ ಈಕ್ವಲ್ ಟು 130. ಸೊ ಫಸ್ಟ್ ಎಕ್ಸ್ ಸ್ಕ್ವೇರ್ ಬರೀರಿ, 1x ಪ್ಲಸ್ 4x ಏನಾಗುತ್ತೆ 5x ಆಗುತ್ತೆ, ಪ್ಲಸ್ 4 ಪ್ಲಸ್ 130 ಕಡೆ ಬಂದ್ರೆ ಮೈನಸ್ 130 ಆಗುತ್ತೆ, ಈಕ್ವಲ್ ಟು 0. ಎಕ್ಸ್ ಸ್ಕ್ವೇರ್ ಪ್ಲಸ್ 5x. ಓಕೆ, ಸೊ ಒಂದು ಪ್ಲಸ್ ಮೈನಸ್ ಇದ್ದಾಗ ಗ್ರೇಟರ್ ನಂಬರ್ಸ್ ಏನ್ ಹಾಕ್ಬೇಕು. ಓಕೆ, ಸಬ್ಟ್ರಾಕ್ಟ್ ಮಾಡ್ರಿ, 130 ಅಲ್ಲಿ 4 ಹೋದ್ರೆ ಏನಾಗುತ್ತೆ 126 ಆಗುತ್ತೆ, ಈಕ್ವಲ್ ಟು 0. ಇದು ಬಂದ್ಬಿಟ್ಟು ನಥಿಂಗ್ ಬಟ್ ಏನು, ಕ್ವಾಡ್ರಾಟಿಕ್ ಈಕ್ವೇಶನ್. ಸೊ ಕ್ವಾಡ್ರಾಟಿಕ್ ಈಕ್ವೇಶನ್ ನ ಇದನ್ನ ಏನ್ ಮಾಡ್ಬೇಕು ನಾವು, ಫ್ಯಾಕ್ಟರೈಸೇಷನ್ ಇಂದ ಸಾಲ್ವ್ ಮಾಡಿದ್ರೆ ಓಕೆ 2 ಆನ್ಸರ್ ಬರುತ್ತೆ. ಓಕೆ, ಸೊ ನಾನೀಗ ಒಂದು ಅಪ್ರಾಕ್ಸಿಮೇಟ್ ಆನ್ಸರ್ ಇದೇ ಬರುತ್ತೆ ಅಂತ ನಾನು ಹೇಳಲ್ಲ, ಅಪ್ರಾಕ್ಸಿಮೇಟ್ ಆನ್ಸರ್. ಓಕೆ, ನಾನು ಈಗ ತಗೊಂತಿರೋದು ಅಪ್ರಾಕ್ಸಿಮೇಟ್ ಆನ್ಸರ್. ಓಕೆ, ಈಗ ನೀವು ಫ್ಯಾಕ್ಟರೈಸೇಷನ್ ಮಾಡಿದ್ಮೇಲೆ ನಿಮಗೆ ಅಂದಾಜಾಗಿ ಒಂದು ಆನ್ಸರ್ ಇಷ್ಟು ಬಂತ ಅನ್ಕೊಳ್ರಿ. ಓಕೆ, ಸೊ ಒಂದು 13 ಬಂತು, ಇನ್ನೊಂದು -12 ಬಂತ ಅನ್ಕೊಳ್ರಿ. ಓಕೆ, ಜಸ್ಟ್ ಇದು ರ್ಯಾಂಡಮ್. ಓಕೆ, ಸೊ ನಾನು ನಿಮಗೆ ಜಸ್ಟ್ ಏನಂದ್ರೆ ರೆಫರೆನ್ಸ್ ಹೇಳ್ತಾ ಇದ್ದೀನಿ. ಸೊ ನೀವೇನ್ ಮಾಡ್ಬೇಕಂದ್ರೆ ಎಕ್ಸ್ ನೆಗೆಟಿವ್ ತಗೋಬಾರ್ದು. ಯಾಕೆಂತಂದ್ರೆ ನೀವೇ ನೋಡ್ರಿ, ಇಲ್ಲೇನು ನಾವು ಎಕ್ಸ್ ನ ಏನಂತ ತಗೊಂಡಿವಿ, ನಂಬರ್ ಆಫ್ ಡೇಸ್ ಟೇಕನ್ ಬೈ ಎ. ಸೊ ನೀವೇ ನೋಡ್ರಿ, ನಂಬರ್ ಆಫ್ ಡೇಸ್ ಯಾವಾಗ್ಲೂ ನೆಗೆಟಿವ್ ಇರುತ್ತಾ, ಸೊ ನಂಬರ್ ಆಫ್ ಡೇಸ್ ಯಾವತ್ತೂ ನೆಗೆಟಿವ್ ಇರಲ್ಲ. ಸೊ ಇಲ್ಲೇನ್ ಬರ್ರಿ, ಸಿನ್ಸ್ ನಂಬರ್ ಆಫ್ ಡೇಸ್ ಕೆನಾಟ್ ಬಿ ನೆಗೆಟಿವ್, ಸೊ ನಾವೇನ್ ಮಾಡ್ಬೇಕು, ಈ ಎಕ್ಸ್ ಇಸ್ ಈಕ್ವಲ್ ಟು -12 ತಗೊಳಂಗಿಲ್ಲ, ಎಕ್ಸ್ ಈಕ್ವಲ್ ಟು 30 ತಗೋಬೇಕು. ಓಕೆ, ಸೊ ಏನಾಗುತ್ತೆ, ಸೊ ನಂಬರ್ ಆಫ್ ಡೇಸ್
ಟೇಕನ್ ಬೈ ಎ ಟು ಕಂಪ್ಲೀಟ್ ವರ್ಕ್ ಬಂದ್ಬಿಟ್ಟು ಓಕೆ. ಸೊ ಇಸ್ ಈಕ್ವಲ್ ಟು ಏನು ಎಕ್ಸ್ ಅಂತ ತಗೊಂಡಿದ್ವಿ. ಎಕ್ಸ್ ಅಂದ್ರೆ ಇವನು 13 ಡೇಸ್ ತಗೊಂತಾನೆ. ಓಕೆ. ಆಮೇಲೆ ಅದೇ ರೀತಿ ನಂಬರ್ ಆಫ್ ಡೇಸ್ ಟೇಕನ್ ಬೈ ಬಿ ಟು ಕಂಪ್ಲೀಟ್ ವರ್ಕ್ ಬಂದ್ಬಿಟ್ಟು ನಾವೇನಂತ ತಗೊಂಡಿದ್ವಿ, ಬಿಗೆ x-3 ಅಂತ ತಗೊಂಡಿದ್ವಿ. ಸೊ ಇಲ್ಲಿ ಏನ್ ಬರ್ತೀನಿ, x-3 ಅಂದ್ರೆ ನಥಿಂಗ್ ಬಟ್ 13 - 3 ಅಂದ್ರೆ ನಥಿಂಗ್ ಬಟ್ 10 ಡೇಸ್. ಓಕೆ. ಸೊ ನಾನು ಇಲ್ಲಿ ಎಕ್ಸ್ ವ್ಯಾಲ್ಯೂ ತಗೊಂಡಿರೋದು ಇದು ಅಪ್ರಾಕ್ಸಿಮೇಟ್ ಇದೆ ಅಲ್ಲ, ಜಸ್ಟ್ ನಿಮಗೆ ಯಾವ ತರ ಲಾಸ್ಟಿಗೆ ಸ್ಟೇಟ್ಮೆಂಟ್ ಬರಿಬೇಕಂತ ಅಂದಾಜಾಗಿ ಒಂದು ಎಕ್ಸ್ ವ್ಯಾಲ್ಯೂ ತಗೊಂಡಿದ್ದೇನೆ. ಓಕೆ. ಸೊ ದಟ್ ನಿಮ್ಗೆ ಯಾವ ತರ ಬರಿಬೇಕಂತ ಒಂದು ಐಡಿಯಾ ಬರಲಿ ಅಂತ ಹೇಳ್ಬಿಟ್ಟು. ಓಕೆ. ಸೊ ನೀವು ಇಲ್ಲಿ ಫ್ಯಾಕ್ಟರೈಸೇಷನ್ ಮಾಡಿದಾಗ ಈ ಈಕ್ವೇಶನ್ ನಿಮಗೆ ಏನ್ ಎಕ್ಸ್ ವ್ಯಾಲ್ಯೂ ಬರುತ್ತೋ ಅದನ್ನ ತಗೊಂಡು ಓಕೆ ಪಾಸಿಟಿವ್ ವ್ಯಾಲ್ಯೂ ತಗೊಂಡು ಈ ತರ ಮಾಡ್ರಿ. ಓಕೆನಾ. ನಿಮಗೆ ನನ್ ಟೀಚಿಂಗ್ ಇಷ್ಟ ಆದ್ರೆ ಈ ಕ್ಯೂ ಆರ್ ಕೋಡ್ಗೆ ಪೇಮೆಂಟ್ ಮಾಡ್ರಿ. ಐದರ್ 100 rupees ಆದ್ರೂ ಮಾಡ್ರಿ, ಇಲ್ಲ 200, ಇಲ್ಲ 300, ಇಲ್ಲ 500 ಅಥವಾ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೇ ಮಾಡ್ರಿ. ನಾನು ಆಲ್ಮೋಸ್ಟ್ 1700 ವಿಡಿಯೋಸ್ ಮಾಡಿದ್ದೀನಿ. ಓಕೆ. ಬಹಳ ಎಫರ್ಟ್ಸ್ ಹಾಕಿದ್ದೀನಿ. ನಿಮಗೆ ನನ್ನ ಎಫರ್ಟ್ಸ್ ಇಷ್ಟ ಆದ್ರೆ, ನನ್ನ ಟೀಚಿಂಗ್ ಇಷ್ಟ ಆದ್ರೆ ಓಕೆ ನೀವು ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ಓಕೆ. ಇಷ್ಟೇ ಪೇ ಮಾಡಂತ ಹೇಳಲ್ಲ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪೇ ಮಾಡ್ರಿ. ಈ ಕ್ಯೂ ಆರ್ ಕೋಡ್ಗೆ ಪೇಮೆಂಟ್ ಮಾಡ್ರಿ. ಅದರಿಂದ ನನ್ನ ಚಾನಲ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಈ ತರ ವಿಡಿಯೋಸ್ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ. ಸೊ ದಟ್ ಬಹಳ ವಿಡಿಯೋಸ್ ಮಾಡಿದ್ರೆ ಬಹಳ ಸ್ಟೂಡೆಂಟ್ಸ್ ಗೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಕ್ಯೂ ಆರ್ ಕೋಡ್ಗೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ನನ್ನ ವಾಟ್ಸಪ್ ಚಾನಲ್ ನ ಜಾಯಿನ್ ಆಗ್ರಿ. ಆ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಓಕೆ. ಸೊ ಅದು ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಸೊ ನೀವು ಲಿಂಕ್ ನ ಜಸ್ಟ್ ಪ್ರೆಸ್ ಮಾಡ್ಬಿಟ್ಟು ನನ್ನ ವಾಟ್ಸಪ್ ಚಾನಲ್ ನ ಜಾಯಿನ್ ಆಗ್ರಿ. ಓಕೆ. ಅದರಲ್ಲಿ ರೀಸೆಂಟ್ ಆಗಿ ಮಾಡಿರೋ ವಿಡಿಯೋ ಲಿಂಕ್, ಆಮೇಲೆ ಇಂಪಾರ್ಟೆಂಟ್ ಕ್ವಶನ್ ಲಿಂಕ್ ಎಲ್ಲ ಅದ್ರಲ್ಲಿ ಹಾಕಿರುತ್ತೆ. ಸೊ ನಿಮಗೆ ರೆಫರ್ ಮಾಡಕ್ ಈಸಿ ಆಗುತ್ತೆ. ಅದಕ್ಕೋಸ್ಕರ ನನ್ನ ವಾಟ್ಸಪ್ ಚಾನಲ್ ಜಾಯಿನ್ ಆಗ್ರಿ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ. ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಕ್ವಾಡ್ರಾಟಿಕ್ ಈಕ್ವೇಶನ್ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಬೇಸ್ಡ್ ವರ್ಡ್ ಪ್ರಾಬ್ಲಮ್ಸ್ ಎಲ್ಲಾ ಮಾಡ್ಬಿಟ್ಟು ಅದ್ರದ್ದೊಂದು ಫುಲ್ ಪ್ಲೇ ಲಿಸ್ಟ್ ಲಿಂಕ್ ಮಾಡಿದೀನಿ. ಓಕೆ. ಆ ಪ್ಲೇ ಲಿಸ್ಟ್ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡ್ರಿ. ಡೆಫಿನೆಟ್ಲಿ ನಿಮಗೆ ಕ್ವಾಡ್ರಾಟಿಕ್ ಈಕ್ವೇಶನ್ ಬಹಳ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಪ್ಲೇ ಲಿಸ್ಟ್ ಲಿಂಕ್ ನ ನೀವು ರೆಫರ್ ಮಾಡ್ರಿ.